ನಮಸ್ಕಾರ ಮಿತ್ರರೇ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ ಹಾಗೂ ಸುವರ್ಣಸಿರಿ ಪ್ಲಸ್ ಚಾನಲ್ನ ಸಹಯೋಗದೊಂದಿಗೆ SLC ವಿದ್ಯಾರ್ಥಿಗಳಿಗಾಗಿ ಪುನರ್ಮನನ ತರಗತಿಗಳನ್ನು ಬಹಳ ಸಂತೋಷದಿಂದ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಮಕ್ಕಳಿಗಾಗಿ ಇಲ್ಲಿ ಬೇರೆ ಬೇರೆ ವಿಷಯಗಳಿವೆ. ನಾನು ವಿರೂಪಾಕ್ಷ ಕೋರಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಗಣಿತದ ಒಂದು ಭಾಗವನ್ನು, ಒಂದು ಅಧ್ಯಾಯವನ್ನು, ಅದರ ಮುಖ್ಯಾಂಶಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೆ ಇವತ್ತು ಬಹಳ ಸಂತೋಷ ಪಡ್ತಾ ಇದ್ದೀನಿ. ನಾವು ಶ್ರೇಣಿಗಳು ಅನ್ನುವಂಥ ಪಾಠವನ್ನು ಮೊದಲು ನಮ್ಗೆ ಗೊತ್ತಿರೋ ಹಾಗೆ ಇರುವಂಥ 15 ಅಧ್ಯಾಯಗಳಲ್ಲಿ ಶ್ರೇಣಿಗಳು ಅನ್ನೋ ಅಧ್ಯಾಯ ಬಹಳ ಮುಖ್ಯವಾಗಿರುವಂಥ ಹಲವು ಅಧ್ಯಾಯಗಳಲ್ಲಿ ಒಂದು. ಈ ಅಧ್ಯಾಯದಿಂದ ನಾವು ಸುಮಾರು 6 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೊದಲನೇ ಸಿಲೆಬಸ್ನಲ್ಲಿ ನೋಡಿದಾಗ 6 ಅಂಕಗಳು ಇರ್ತಾ ಇತ್ತು. ಈಗಲೂ ಸಹಿತ ಒಟ್ಟು 26 ಅಂಕಗಳಲ್ಲಿ 6 ಅಂಕಗಳನ್ನು ಶ್ರೇಣಿಗಳು ಅನ್ನೋ ಪಾಠದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಗೆ ಗೊತ್ತಿರೋ ಹಾಗೆ ಈ ಶ್ರೇಣಿಗಳು ಪಾಠದಲ್ಲಿ 1 ಅಂಕದ ಬಹು ಆಯ್ಕೆಯ ಪ್ರಶ್ನೆ ಬರ್ಬೋದು, ಅಥವಾ 1 ಅಂಕದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಬರ್ಬೋದು, ಅಥವಾ 2 ಅಂಕ, 3 ಅಂಕ, 4 ಅಂಕ. ವಿಶೇಷವಾಗಿ 4 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಔಟ್ ಆಫ್ ಟೆಕ್ಸ್ಟ್, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದಂಥ ಪ್ರಶ್ನೆಯನ್ನು ಕೇಳುವಂಥ ಅವಕಾಶಗಳು ಈ ಪಾಠದಲ್ಲಿ ಹೆಚ್ಚಾಗಿರ್ತವೆ. ಮೊದಲಿನ ಪ್ರಶ್ನೆ ಪತ್ರಗಳನ್ನು ನೋಡಿದ್ರೆ ಬಹಳಷ್ಟು ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಶ್ರೇಣಿಗಳು ಪಾಠದಿಂದ ಔಟ್ ಆಫ್ ಟೆಕ್ಸ್ಟ್, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದ ಪ್ರಶ್ನೆಗಳೇ ಹೆಚ್ಚಾಗಿ ಬರ್ತಾ ಇದ್ದು. ಈಗ ಅಂತಹ ಪ್ರಶ್ನೆಗಳು, ನಮ್ಮ ಸಿಲೆಬಸ್ಸಲ್ಲಿರುವಂಥ ಪ್ರಶ್ನೆಗಳು, ಅವೆಲ್ಲವುಗಳನ್ನು ಯಾವುದು ಇಂಪಾರ್ಟೆಂಟು, ಯಾವುದು ಬರೀಬೇಕಾದ್ರೆ ಹೇಗೆ ಬರೀಬೇಕು, ಯಾವ ಅಂಕಗಳನ್ನು ಕವರ್ ಮಾಡೋದಕ್ಕೆ ಯಾವ ಸ್ಟೆಪ್ಸ್ಗಳನ್ನು ಬರೆದ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನುವಂಥವುಗಳನ್ನು ನಾವು ಈ ಶ್ರೇಣಿಗಳ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಸ್ವಲ್ಪ ಸಣ್ಣ ಬೇಸಿಕನ್ನು ತೊಗೊಂಡ್ಬಿಟ್ಟು ನಾನು ಕ್ವಶನ್ಸ್ಗೆ ಹೋಗ್ತೀನಿ. ಬೇಸಿಕ್ ಇಲ್ಲದೇ ನಾವು ಹೋಗೋದು ಬೇಡ. ಇಲ್ಲಿ ಬೇರೆ ಬೇರೆ ನಂಬರ್ಸ್ ಇದೆ, ಅಬ್ಸರ್ವ್ ಮಾಡಿ. 5, 10, 12, 20, 25, 28, 29 ನಡುವೆ ಒಂದು ಕ್ವಶನ್ ಮಾರ್ಕ್ ಇದೆ, 35. ದಿಸ್ ಇಸ್ ಒನ್ ಸೆಟ್ ಆಫ್ ನಂಬರ್ಸ್. ಮತ್ತೊಂದು ಸೆಟ್ಟಲ್ಲಿ 5, 10, 15, 20, 25, 30, 35 ಕ್ವಶನ್ ಇದೆ, ಮತ್ತು 45. ಮೊದಲನೇ ಸೆಟ್ ಆಫ್ ನಂಬರ್ಸಲ್ಲಿ, ಮೊದಲನೇ ಗುಂಪಿನಲ್ಲಿ ಆ ಕ್ವಶನ್ ಮಾರ್ಕಲ್ಲಿ ಯಾವ ನಂಬರ್ನ ತುಂಬಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದ್ರೆ, ಅಲ್ಲಿ ನೋಡಿ 5 ಆಗಿಂದ 10 ಇದೆ, 5 ವ್ಯತ್ಯಾಸ ಇದೆ. 10 ಆದಮೇಲೆ 12 ಇದೆ, ವ್ಯತ್ಯಾಸ 2 ಇದೆ. 12 ಆದಮೇಲೆ 20 ಇದೆ, ವ್ಯತ್ಯಾಸ 8ಕ್ಕೆ ಹೋಯಿತು. ಅಂದರೆ ನಿಖರವಾದ ವ್ಯತ್ಯಾಸ ಅಥವಾ ನಿಖರವಾದ ಪದ್ಧತಿಯಲ್ಲೇ ಆ ಸಂಖ್ಯೆಗಳನ್ನ ಬರೆಯಲಾಗಿಲ್ಲ. ಹಾಗಾಗಿ ಈ ಸಂಖ್ಯೆಗಳಲ್ಲಿ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಹೇಳಿ ನನಗೆ ಎಕ್ಸಾಕ್ಟಾಗಿ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಸೆಟ್ಟನ್ನು ನೋಡಿ, 5, 10, 15, 20, 25, 30, 35, 45 ನಡುವೆ 35 ಮತ್ತು 45 ನಡುವೆ ಬರುವಂಥ ಸಂಖ್ಯೆ ಯಾವುದು ಅಂತ ಹೇಳಿ ನಾವು ಗೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಇವು ಒಂದು ಸೆಟ್ ಆಫ್ ಆರ್ಡ್ರಲ್ಲಿದೆ. 5, 10, 15, 20, 25, 30, 35, 40 ನೋಡಿ, ನಮಗೆ ಗೊತ್ತಿಲ್ಲೇ ಆ ನಂಬರ್ ಹೊರಗೆ ಬರ್ತಾ ಇದೆ, ಅದು 40 ಅನ್ನುವಂಥ ಸಂಖ್ಯೆ. ಹಾಗಾದರೆ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಯಿತು, ಇಲ್ಲಿ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ ಈ ನಂಬರ್ಗಳನ್ನು ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬರೆದಿದ್ದೀವಿ. ಯಾವ ವ್ಯವಸ್ಥಿತ ರೀತಿ? 5 ಹೆಚ್ಚಾಗ್ತಾ ಇದೆ, 5, 10, 15, 5 ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಬರುವಂಥ ಸಂಖ್ಯೆ ಡೆಫಿನೆಟ್ ಆಗಿ 40 ಆಗಿರಲೇಬೇಕು. ಹಾಗಾದರೆ ಸಂಖ್ಯೆಗಳನ್ನು ವ್ಯವಸ್ಥಿತವಾಗಿ ಬರೆಯೋದಕ್ಕೆ ಸಾಧ್ಯ ಆದರೆ, ವ್ಯವಸ್ಥಿತವಾದ ಗಣಗಳ ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ ಆದರೆ, ಅಥವಾ ಒಂದು ನಿಯಮಕ್ಕನುಸಾರವಾಗಿ ಬರೆಯೋಕ್ಕೆ ಸಾಧ್ಯ ಆದರೆ, ಅಂತಹ ಸಂಖ್ಯೆಗಳ ಸೆಟ್ಗಳಿಗೆ ನಾವು ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಶ್ರೇಣಿ ಅಂದರೆ ಏನು ಅಂತ ಹೇಳಿದ್ರೆ, ಡೆಫಿನೇಷನ್ ನೆನಪಿರಲಿ. ಶ್ರೇಣಿ ಎಂದರೇನು ಅನ್ನುವಂಥ ಡೆಫಿನೇಷನ್ನ ಎಕ್ಸಾಮಲ್ಲಿ ಕೇಳಲ್ಲ. ಬಟ್ ಸರಿಯಾದ ಅರ್ಥ ನಮ್ಗೆ ಗೊತ್ತಿದ್ರೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಬಹಳ ಈಸಿಯಾಗಿ ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ. ಒಂದು ನಿರ್ದಿಷ್ಟ ನಿಯಮಕ್ಕೆ ಅನುಸಾರವಾಗಿ ಬರೆದ ಸಂಖ್ಯೆಗಳ ಗುಂಪಿಗೆ ಶ್ರೇಣಿ ಎನ್ನುವರು. ಅಂದರೆ ಶ್ರೇಣಿ ಅನ್ಬೇಕು ಅಂದರೆ ಅದರಲ್ಲಿ ಡೆಫಿನೆಟ್ ಆಗಿ ಒಂದು ಆರ್ಡರ್ ಇರಬೇಕು, ಒಂದು ನಿಯಮ ಇರಬೇಕು. ಆ ನಿಯಮಕ್ಕನುಸಾರವಾಗಿ ಬರೆದಿದ್ರೆ ಅದನ್ನು ನಾವು ಶ್ರೇಣಿ ಅಂತ ಕರಿತೀವಿ. ನಿಯಮ ಯಾವ್ದಾರಾಗಿರ್ಬೋದು, ನಿಯಮಗಳು ಯಾವುದಿದೆ ಅನ್ನೋದ್ರ ಮೇಲೆ ಅದು ಎಂಥ ಶ್ರೇಣಿ ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ತೀವಿ. ಸೊ ಇಲ್ಲಿ ಒಂದು ಸೆಟ್ ಆಫ್ ನಂಬರ್ಸ್ ಇದೆ, 2, 4, 6, 8, 10, 12, 14, ಮತ್ತೆ ಒಂದು ಕ್ವಶನ್ ಮಾರ್ಕ್ ಇದೆ, 18 ಇದೆ. ಕೆಳಗಡೆ ಇನ್ನೊಂದು ಸೆಟ್ ಇದೆ, 2, 4, 8, 16, 32, 64, 128 ಕ್ವಶನ್ ಮಾರ್ಕ್ ಅಗೇನ್ 5, 12. ಇಲ್ಲೂ ಸಹಿತ ಒಂದು ನಿಯಮ ಇದೆ, ಈ ಸೆಟ್ಟಲ್ಲೂ ಒಂದು ನಿಯಮ ಇದೆ. ಆದರೆ ಈ ಸೆಟ್ಟಲ್ಲಿರುವಂಥ ನಿಯಮಕ್ಕೂ ಈ ಸೆಟ್ಟಲ್ಲಿರುವಂಥ ನಿಯಮಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಈ ಎರಡನೇ ಎಕ್ಸಾಂಪಲ್ ನೋಡಿದ್ರೆ 2, 4, 2 4 ಆಗಬೇಕು ಅಂದರೆ +2 ಮಾಡಿದ್ರು ಆಗುತ್ತೆ, × 2 ಮಾಡಿದ್ರು ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಗೆ ಬಂದರೆ 4 2 ಮಾಡ್ಬೇಕು ನಾನು, ಅದು ಬಿಟ್ಟರೆ ಬೇರೆದೇ ಇಲ್ಲ. ಸೊ 2 2 4, 4 2 8, 8 2 16. ಸೊ ಗುಣಾಕಾರ ಮಾಡೋದ್ರಿಂದ ಬರ್ತಾ ಇದೆ.
ಹಾಗಾದರೆ ಈ ಸೆಟ್ಟಲ್ಲಿ 2ರಿಂದ ಗುಣಾಕಾರ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಆದರೆ ಈ ಸೆಟ್ಟಲ್ಲಿ ನೋಡಿ 2 + 2 gives 4, 4 + 2 6, 6 + 8, 6 + 2 8, 8 + 2 10, ಹೀಗೆ +2 2 ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕೂಡಿಸೋದ್ರಿಂದ ಬರುವಂಥ ಶ್ರೇಣಿ ಆದರೆ ಇಲ್ಲಿ ಗುಣಾಕಾರದಿಂದ ಬರುವಂಥ ಶ್ರೇಣಿ ಆಗುತ್ತೆ. ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡೋಣ. ಮೊದಲನೇ ಉದಾಹರಣೆನ 2 4 6 8 10 12 14 16 18ಕ್ಕೆ +2 + 2 + 2 ಆಗ್ತಾ ಇದೆ. ಅಂದ್ರೆ ಅರ್ಥ 2ನ್ನ ಕೂಡಿಸ್ಕೊಡೋದ್ರಿಂದ ಬರುವಂಥ ಒಂದು ಶ್ರೇಣಿ ಆಗಿದೆ. ಇಲ್ಲಿ 4ಕ್ಕೆ 2ನ್ನ ಕಳೆದ್ರೆ 2 ಬರುತ್ತೆ, 6ರಿಂದ 4ನ್ನ 4 ಕಳೆದ್ರೆ 2 ಬರುತ್ತೆ, 8ರಿಂದ 6 ಕಳೆದ್ರೆ 2 ಬರುತ್ತೆ. ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ಬರುವಂಥ ವ್ಯತ್ಯಾಸಗಳೆಲ್ಲವೂ ಸೇಮ್ ಆಗಿದ್ದಾವೆ. ಅಬ್ಸರ್ವ್ ಮಾಡಿ, +2 + 2 + 2. ಸ್ವಲ್ಪ ನಾನು ಆ ಕಡೆಯಿಂದ ಬರ್ತೀನಿ ಅಂತಂದರೆ 18 16 14 12 -2 ಆಗ್ತಾ ಇರುತ್ತೆ. ಹೀಗೆ ಒಂದು ಸ್ಥಿರವಾದಂಥ ಸಂಖ್ಯೆಯನ್ನು ಕೂಡಿಸ್ತಾ ಹೋಗೋದ್ರಿಂದ ಬರುವಂಥ ಶ್ರೇಣಿ ಇದೆಯಲ್ಲ, ಆ ಶ್ರೇಣಿಗೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದ್ರೇನು? ಮೊದಲ ಪದವನ್ನು ಹೊರತುಪಡಿಸಿ, ನೆನಪಿರಲಿ, ಮೊದಲ ಪದ ಎ ಅಂತ ತಗೊಳ್ತೀವಿ ನಾವಿಲ್ಲಿ, ಅದನ್ನು ಬಿಟ್ಟು ಮುಂದಿನವೆಲ್ಲ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ, ಇದು ವೆರಿ ಇಂಪಾರ್ಟೆಂಟ್ ವರ್ಡ್, ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದರೆ ಈ ಶ್ರೇಣಿಯಲ್ಲಿ ಬರುವಂಥ ಪದಗಳು ಯಾವ್ಯಾವು ಅಂತೇಳಿ ನಾವು ನೋಡೋಕ್ಕೆ ಸಾಧ್ಯ. ಆದರೆ ಇದರಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ, ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಇದರಲ್ಲಿ ಪರಿಮಿತ ಶ್ರೇಣಿ ಅಂತ ಒಂದು ಬರುತ್ತೆ, ಪರಿಮಿತ ಸಮಾಂತರ ಶ್ರೇಣಿ ಅಂತ ಒಂದು ಬರುತ್ತೆ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಬರುತ್ತೆ. ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಎಕ್ಸ್ಪ್ಲೇಷನ್ ಹೆಚ್ಚಿಗೆ ಬೇಕಿಲ್ಲ ಅಂದ್ಕೊಳ್ತೀನಿ. 2 8 14 20 6 ಕೂಡಿಸ್ತಾ ಹೋಗ್ತಾ ಇದ್ದೀವಿ. 6 2 2 6 8, 8 6 14, 14 6 20. ಇಲ್ಲಿ ಸ್ಟಾಪ್ ಆಗಿದೆ, ಮುಂದಿನ ಪದಗಳಿಲ್ಲ. ಹಾಗಾಗಿ ಇದನ್ನು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಅಪರಿಮಿತ ಶ್ರೇಣಿಯಲ್ಲಿ ಅದೇ ಶ್ರೇಣಿಯನ್ನು ತಗೊಂಡು ಡ್ಯಾಶ್ 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 ಅಂತ ಹಾಕಿದ್ದೀವಿ. ಅಂದರೆ ಆ ಪದಗಳು ಇನ್ನೂ ಮುಂದುವರಿದಿದ್ದಾವೆ. ಇದರಲ್ಲಿ ಕೊನೆ ಪದ ಯಾವುದು ಅಂತ ಗೊತ್ತಿಲ್ಲ, ಇದರಲ್ಲಿ ಕೊನೆ ಪದ 20. ಹಾಗಾಗಿ ಸಮಾಂತರ ಶ್ರೇಣಿಯಲ್ಲಿ 2 ವಿಧಗಳನ್ನು ಮಾಡ್ತೀವಿ, ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ. ನಮಗೆ ಬರುವಂಥ ಪ್ರಶ್ನೆಗಳು ಪರಿಮಿತನಾಗಿರ್ಬೋದು, ಅಪರಿಮಿತ ಆಗಿರ್ಬೋದು, ಆದರೆ ಇರುವಂಥ ಸೂತ್ರಗಳು ಎರಡಕ್ಕೂ ಒಂದೇ. ಹಾಗಾದರೆ ಯಾವ್ಯಾವ ಪದಗಳನ್ನು ಈ ಚಾಪ್ಟರಲ್ಲಿ ನಾವು ಬಳಸ್ತೀವಿ, ಸೂತ್ರಗಳಲ್ಲಿ ಬಳಸ್ತೀವಿ, ಲೆಕ್ಕಗಳನ್ನು ಮಾಡಬೇಕಾದಾಗ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ನೋಡೋಣ. ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ಯಾವಾಗಲೂ ನಾವು ಎ ಅಂತಲೇ ತಗೊಳ್ತೀವಿ, ಸ್ಮಾಲ್ ಎ, ಕ್ಯಾಪಿಟಲ್ ಎ ಬರೀಬಾರ್ದು. ಸಾಮಾನ್ಯ ವ್ಯತ್ಯಾಸ ಅಂದರೆ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ಅವೆರಡು ನಡುವಂಥ ಗ್ಯಾಪ್ ಇದೆಯಲ್ಲ, ಅದು ಪ್ಲಸ್ಸರ್ ಆಗಿರ್ಬೋದು, ಮೈನಸರ್ ಆಗಿರ್ಬೋದು, ಅದನ್ನು ನಾವು ಡಿ ಅಂತ ತಗೊಳ್ತೀವಿ. ಕಾಮನ್ ಡಿಫ್ರೆನ್ಸ್ ಡಿ ಇದೆ. ಪದಗಳ ಸಂಖ್ಯೆ ನಿಮ್ಗಾಗಲೇ ಹೇಳಿದೆ, ಪರಿಮಿತ ಶ್ರೇಣಿ ಸಮಾಂತರ ಶ್ರೇಣಿ ಅಂದರೆ ಅದರಲ್ಲಿ 10ನೇ ಪದ ಇರ್ಬೋದು, 18ನೇ ಪದ ಇರ್ಬೋದು. ಆ 18 ಅನ್ನೋದನ್ನು ನಾವು ಎನ್ ಸೂಚನೆ ಮಾಡ್ತೀವಿ. ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ನಾವು ತಗೊಂಡ್ರೆ ಅದನ್ನು ನಾವು ಎನ್ ಇಂದ ಬರಿತೀವಿ. ಉದಾಹರಣೆಗೆ ಈ ಸಮಾಂತರ ಶ್ರೇಣಿಯಲ್ಲಿ 10 ಪದಗಳಿವೆ ಅಂತ ಹೇಳಿದ್ರೆ ನಾವು ಬರಬೇಕಾದಾಗ n = 10 ಅಂತ ಹೇಳಿ ಬರ್ಕೊಳ್ತೀವಿ. ಎನ್ನನೇ ಪದವನ್ನು ನಾವು 1ನೇ ಪದವನ್ನು A1, 2ನೇ ಪದ A2, 3ನೇ ಪದ A3 ಹೀಗೆ ಬರಿತಾ ಎನ್ನನೇ ಪದ ಯಾವುದು ಅಂತ ಕೇಳಿದ್ರೆ AN ಅಂತ ತಗೊಳ್ತೀವಿ. ಹಾಗಾಗಿ AN ಅನ್ನೋದು ಆ ಸಮಾಂತರ ಶ್ರೇಣಿಯ ಕೊನೆ ಪದನೂ ಆಗಿರ್ಬೋದು. ಸೊ ಕೊನೆ ಪದ ಆಗಿದ್ರೆ ಅದನ್ನು ನಾವು ಎಲ್ಲಿಂದ, ಲಾಸ್ಟ್ ಟರ್ಮ್ ಎಲ್ಲಿಂದ ಸೂಚನೆ ಮಾಡ್ತೀವಿ. ಹಾಗಾಗಿ A, D, N, AN ಈ 4 ಪದಗಳನ್ನು ಬಳಸ್ಕೊಂಡು ನಾವು ಸೂತ್ರವನ್ನು ಉಪಯೋಗ ಮಾಡ್ಕೊಳ್ತೀವಿ. ಆ ಸೂತ್ರದಲ್ಲಿ ಬೆಲೆಗಳನ್ನು ತುಂಬ್ತೀವಿ. ಆ 4 ಬೆಲೆಗಳಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ಬಿಟ್ಟು ಹೋಗಿದ್ರೆ ಆ ಬಿಟ್ಟು ಹೋದಂಥ ಬೆಲೆಯನ್ನು ಸಹಿತ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುವಂಥ ಸೂತ್ರಗಳನ್ನು ನಾವು ನೋಡ್ತೀವಿ. ನೋಡೋಣ ಇಲ್ಲಿ. ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಯಾವ ರೂಪದಲ್ಲಿರಬೇಕು? ಸಾಮಾನ್ಯ ರೂಪ ಏನು ಅಂತಂದರೆ ಎ ಮೊದಲನೇ ಪದ, ಅದಕ್ಕೆ ಡಿ ಕೂಡಿಸಿದಾಗ 2ನೇ ಪದ, ಅದಕ್ಕೆ 2 ಡಿ ಕೂಡಿಸಿದ್ರೆ 3ನೇ ಪದ. ಹಾಗಾಗಿ A + D, A + 2D, A + 3D, A + 4D ಹಾಗೇನೆ ಹೋಗ್ತಾ ಕೊನೆಯಲ್ಲಿ ಬರುವಂಥದ್ದು A + n - 1 × D. ನೆನಪಿರಲಿ, ಯಾಕೆ n - 1 ಬರ್ತೀವಿ ಅಂತಂದರೆ ಮೊದಲನೇ ಪದದಲ್ಲಿ ಡಿ ಇಲ್ಲ, ಡಿ ಕಡಿಮೆ ಇದೆ, ಒಂದು ಡಿ ಕಡಿಮೆ ಇದೆ, ಇಲ್ಲಿಂದ ಡಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬರುವಂತಹ n ಪದಗಳಲ್ಲಿ ಒಂದು ಡಿನ ಕಡಿಮೆ ಮಾಡ್ತೀವಿ. ಹಾಗಾಗಿ A + n - 1 × D. ಈ ಸೂತ್ರನ ಬಿಡಿಸೋದಕ್ಕೆ ಬೇರೆ ಇದಾರನೇ ಇದೆ, ಅದು ನಾವು ರೆಗ್ಯುಲರ್ ಕ್ಲಾಸಲ್ಲಿ ನೋಡಿದ್ದೀವಿ. ಈಗ ಈ ಸೂತ್ರಗಳನ್ನ ಹೇಗೆ ಬಳಸಬೇಕು ಮತ್ತು ಇದನ್ನ ಇಟ್ಕೊಂಡು ಬೇರೆ ಬೇರೆ ಕ್ವಶನ್ ಹೇಗೆ ಮಾಡಬೇಕು ಅಂತೇಳಿ ಇಲ್ಲಿದೆ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ AN = A + n - 1 × D. AN ಯಾವ ಪದ ಅಂತ, 4ನೇ ಪದ, 10ನೇ ಪದ, 8ನೇ ಪದ. ಎ ಅಂದರೆ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಎನ್ ಅಂದರೆ ಆ ಶ್ರೇಣಿಯಲ್ಲಿರುವಂಥ ಒಟ್ಟು ಪದಗಳು ಎಷ್ಟು ಅಂತ ಹೇಳಿ. ಡಿ ಆ ಸಮಾಂತರ ಶ್ರೇಣಿಯಲ್ಲಿ ಕಂಡುಬರುವಂಥ ಸಾಮಾನ್ಯ ವ್ಯತ್ಯಾಸ.
ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದಕ್ಕೆ ನಾವು 2ನೇ ಪದದಿಂದ 1ನೇ ಪದವನ್ನು ಅಥವಾ 12ನೇ ಪದದಿಂದ 11ನೇ ಪದವನ್ನು ಮತ್ತು ಹೀಗಲ್ಲ 12ನೇ ಪದದಿಂದ 3ನೇ ಪದ ಅಲ್ಲ, ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಡಿ ಸಿಗುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ 1, 2, 3, 4 ಬೆಲೆಗಳಲ್ಲಿ ಎಕ್ಸಾಮಲ್ಲಿ ಯಾವುದಾದ್ರೂ 3 ಕೊಟ್ಟು 1ಅನ್ನು ಕಂಡುಹಿಡಿಯಕ್ಕೆ ಕೇಳ್ತಾರೆ. ಆವಾಗ ಈ ಸೂತ್ರವನ್ನು ಬಳಸ್ಕೊಳ್ತೀವಿ. ನೆನಪಿರಲಿ, ಇದು nನೇ ಪದವನ್ನು ಕಂಡುಹಿಡಿದಕ್ಕೆ ಇರುವಂಥ ಸೂತ್ರ n = a + n - 1 × d. ಹಾಗಾದ್ರೆ ಎಂಥ ಪ್ರಶ್ನೆಗಳನ್ನ ಕೇಳ್ಬೋದು ಈ ಸೂತ್ರಕ್ಕೆ ಸಂಬಂಧಪಟ್ಟಾಗೆ ಅಂತಂದರೆ, ಒಂದು ಎಕ್ಸಾಂಪಲ್ ನೋಡೋಣ. ಸಮಾಂತರ ಶ್ರೇಣಿಯೊಂದರಲ್ಲಿ ಮೊದಲನೇ ಪದ 10. ಪದವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೆಯ ಪದ 10 ಅಂದರೆ a = 10 ಅಂತ ಅಂದ್ಕೊಳ್ತೀವಿ. ಸಾಮಾನ್ಯ ವ್ಯತ್ಯಾಸ 3. ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಡಿ 3 ಆಗಿದೆ. ಹಾಗಾದರೆ ಶ್ರೇಣಿಯ 15ನೇ ಪದ A15 ಕಂಡುಹಿಡಿಯಬೇಕು. ಅದು ಯಾವುದು ಅಂತೇಳಿ ನೀವು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ರೆ 4 ಆಪ್ಷನ್ಸ್ ಕೊಡ್ತಾರೆ. ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳುವಂತಹ 4 ಆಪ್ಷನ್ಸಲ್ಲಿ ಕನ್ಫ್ಯೂಸಿಂಗ್ ಆಗಿರುವಂಥ ಆಪ್ಷನ್ಸ್ ಇರ್ತವೆ. ನೀವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಏನು ಆನ್ಸರ್ ಬರ್ಬೋದು ಆ ಆನ್ಸರ್ ಇರುತ್ತೆ. ಅಥವಾ ಲಾಸ್ಟಲ್ಲಿ +1 ಮಾಡಿಬಿಡ್ಬೇಕಿತ್ತು, ಮಾಡಿಲ್ಲ, ಮಾಡಲಾರ್ದಾಗ ಏನು ಆನ್ಸರ್ ಬಂದಿರುತ್ತೋ ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಒಂದು ಡಿನಲ್ಲೋ ಏನಲ್ಲೋ ಹಾಕಿರ್ತಾರೆ. ಹಾಗಾಗಿ ನನ್ನ ಪ್ರಕಾರ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ ಬಿಡಿಸೋದು ಬಹಳ ಈಸಿ. ವೇರಾಸ್ 1 ಮಾರ್ಕ್ ಕ್ವಶನ್ನ ಮಲ್ಟಿಪಲ್ ಚಾಯ್ಸ್ ಮಾಡಬೇಕಾದಾಗ ಭಾಳ ಕೇರ್ಫುಲ್ ಆಗಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ನೋಡೋಣ ಇದು ಹೇಗೆ ಬಿಡಿಸ್ಬೇಕು ಅಂತೇಳಿ. ಆಪ್ಷನ್ಸ್ ಇದೆ 50, 52, 55, 42. ಸ್ವಲ್ಪದಲ್ಲಿ ಬದಲಾವಣೆ ಇದೆ. ಭಾಳಷ್ಟು ಡಿಫ್ರೆನ್ಸ್ ಇದ್ದಾಗ ಗೆಸ್ ಮಾಡಿಬಿಡ್ಬೋದು ಇದಾಗಿಲ್ಲ ಅಂಥೇಳಿ. ಈಗ ನೋಡೋಣ ಹೇಗೆ ಮಾಡ್ಬೋದು ಅಂಥೇಳಿ. ನಮ್ಗೆ ಗೊತ್ತಿದೆ a = 10, ಯಾಕೆಂದರೆ ಮೊದಲನೇ ಪದ 10 ಅಂತ ಹೇಳಿದ್ದಾರೆ. d = 3, ಸಾಮಾನ್ಯ ವ್ಯತ್ಯಾಸ 3 ಅಂತ ಹೇಳಿದ್ದಾರೆ. 15ನೇ ಪದ ಅಂತ ಕೇಳ್ತಾರೆ, n = 15. ಸೂತ್ರ ಇದೆ n = a + n - 1 × d. ಇದರಲ್ಲಿ ಬೆಲೆಗಳನ್ನು ತುಂಬ್ತಾ ಹೋಗೋಣ. a15 = a ಅಂದರೆ 10 ಪ್ಲಸ್ n ಅಂದರೆ 15 - 1 × 3. ಫ್ರೆಂಡ್ಸ್, ಇಲ್ಲಿ ಈ ಡಿ ವ್ಯಾಲ್ಯೂನ ಸಾಮಾನ್ಯವಾಗಿ ನಾವು ವಿತೌಟ್ ಬ್ರಾಕೆಟ್ ಇಲ್ದೇ ಬರಿತೀವಿ. ಆದರೆ ಮೈನಸ್ ಎಲ್ಲ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಸಲಹೆ ಏನು ಅಂದರೆ ಈ ಡಿ ವ್ಯಾಲ್ಯೂಗಳನ್ನ ಬ್ರಾಕೆಟಲ್ಲೇ ಬರ್ಕೊಳ್ಳಿ. ಇಲ್ಲ ಅಂದರೆ ಮೈನಸ್ ಬಂದಾಗ ಕಳೆಯುವಂತಹ ಅವಕಾಶಗಳಿರ್ತವೆ, ಹಾಗಾಗಬಾರ್ದು. ಅಲ್ಲಿ ಗುಣಾಕಾರನೇ ಮಾಡಬೇಕಿರುತ್ತೆ. ಸೊ 10, 12 ಅಂದರೆ 14 × 3, 10 + 14 42, 10 + 42 52. ಹಾಗಾಗಿ 15ನೇ ಪದ 15ನೇ ಪದ 52 ಆಗುತ್ತೆ. ಹಾಗಾಗಿ 50, 52, 55 ಮತ್ತು ಡಿ 42 ಅಲ್ಲಿ ಆನ್ಸರ್ ಬಂದು ಬಿ 52 ಆಗುತ್ತೆ. ಸೊ ಕೇರ್ಫುಲ್ ಆಗಿ ಆನ್ಸರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋಣ ಇನ್ನೊಂದು ಪ್ರಶ್ನೆ. ಬೇರೆ ಬೇರೆ ಪ್ಯಾಟರ್ನ್ಸಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇದನ್ನು ನೋಡೋಣ. ಸಮಾಂತರ ಶ್ರೇಣಿಯೊಂದರಲ್ಲಿ ಮೊದಲನೇ ಪದ 7 ಹಾಗೂ 10ನೇ ಪದ 43. ಇಲ್ಲಿ ಗಮನಿಸಿ 2 ಪದಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ ಇದೆ a = 7, 10ನೇ ಪದ ಇದೆ 43. ಹಾಗಾದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಡಿನ ಕಂಡುಹಿಡಿಯಬೇಕಾಗುತ್ತೆ. ಸೊ ಡಿ ಕಂಡುಹಿಡಿಯೋದಕ್ಕೆ ಮೊದಲು ಎಲ್ಲ ಬರ್ಕೊಳ್ತೀವಿ. ಇದು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವ ಸ್ಟೆಪ್ ಎಲ್ಲ ಮಾಡಿದ್ರೆ 2 ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ಹೇಳಿ ನೋಡೋದಕ್ಕೆ. a = 7 ಮೊದಲನೇ ಪದ ಅಂತಾರೆ. n = 10, ಇಲ್ಲಿ 10ನೇ ಪದ ಅಂತಾಗಿರೋ, ಹಾಗಾಗಿ n = 10, a n = 43, a10 = 43 ಅಂತ ಹೇಳ್ತೀವಿ. ಸೊ ಇನ್ನು ಮಾಡೋದಕ್ಕೆ ಸೂತ್ರಕ್ಕೆ ಬರೋಣ. a + n - 1 × d = an. ಈ ಸರಿ an ಆ ಕಡೆ ಹಾಕೊಂಡಿದ್ದೀನಿ, ಕಾರಣ ಇಷ್ಟೇ, ಆ an ಬೆಲೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ. ಸೊ ಇದರಲ್ಲಿ ಬೆಲೆಗಳನ್ನು ತುಂಬಿದೆ 7, 10 - 1 × d = 43. ನೆನಪಿರಲಿ, ಇಲ್ಲಿ ಡಿ ಬೆಲೆ ಕೊಟ್ಟಿಲ್ಲ, ಹಾಗಾಗಿ ಡಿ ಅನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೆ ಇರುವಂಥದ್ದು ಒಂದೇ ಒಂದು 10 - 1 ಅನ್ನೋದಷ್ಟೇ. ಆ ಕಡೆ ಹಾಗೆ ಇದೆ, ಈ ಕಡೆ ಹಾಗೆ ಇದೆ. ಸೊ ಹಾಗೆ ಮಾಡಿದಾಗ 7 + 10 - 9 9 d = 43. ಸೊ ಈ ಬೇರೆ ಬೇರೆ ಸ್ಟೆಪ್ಪನ್ನು ಬಿಡಿಸ್ತಾ ಹೋದರೆ ಕೊನೆ ನಮಗೆ 9 d = 36 ಬರುತ್ತೆ. d = 36/9. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 4 ಆಗುತ್ತೆ. ಡಿ = 4, ಸಾಮಾನ್ಯ ವ್ಯತ್ಯಾಸ 4 ಅಂತ ಬರೆದ್ರೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರುತ್ತೆ. ಎಲ್ಲೆಲ್ಲಿ ನೀವು ಮಾರ್ಕ್ಸ್ ಬರುತ್ತೆ ನೋಡಿ. ಮೊದಲು ಈ ಬೆಲೆಗಳನ್ನು ಬರ್ಕೊಳ್ಳೋದಕ್ಕೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಎ ಬೆಲೆ ಎಷ್ಟು, ಎನ್ ಬೆಲೆ ಎಷ್ಟು, ಎನ್ ಬೆಲೆ ಎಷ್ಟು ಅಂತ ಬರ್ಕೊಂಡ್ರೆ ಅರ್ಧ ಮಾರ್ಕ್ಸ್ ಇರುತ್ತೆ. ಸೂತ್ರ ಬರೆದ್ರೆ ಅರ್ಧ ಮಾರ್ಕ್ಸ್ ಇರುತ್ತೆ. ಸಪೋಸ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ನೆನಪಾಯಿತು ಆ ಕ್ವಶನ್ ಮಾಡೋದಕ್ಕೆ, ಮಾಡ್ತಿರ್ಬೇಕಾದಾಗ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ಬರೀತಿದ್ದೀನಿ, ಟೈಮ್ ಆಗೋಯ್ತು ಅಂತಂದರೆ ನೀವು 1 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ. ಹಾಗಾಗಿ ಫ್ರೆಂಡ್ಸ್, ಯಾವುದೇ ಕ್ವಶನನ್ನು ಬಿಡಿಸದೆ ಬರಬೇಡಿ. ಅರ್ಧ ಆದರೂ ಆಗಲಿ ಅದನ್ನ ಪೂರ ಮಾಡಿ ಬಂದರೆ ಅಂದರೆ ನಿಮಗೆ ಅಟ್ಲೀಸ್ಟ್ 2ರಲ್ಲಿ 1 ಮಾರ್ಕರ್ ಬರುವಂಥ ಅವಕಾಶಗಳು ಭಾಳ ಇರ್ತವೆ. ಸೊ ಬೆಲೆಯನ್ನು ತುಂಬ್ತೀವಿ. ಬಿಡಿಸ್ತಾ ಬಂದಾಗ ಇಲ್ಲಿ ಬೆಲೆ ತುಂಬಿದಕ್ಕೆ ಅರ್ಧ ಮಾರ್ಕ್ಸ್ ಹಾಕ್ತೀವಿ,
ಉಳಿದೆಲ್ಲ ಪಾಯಿಂಟ್ಗೂ ಅರ್ಧ ಮಾರ್ಕ್ಸ್ ಇರುತ್ತೆ. ಹಾಗಾಗಿ 2 ಮಾರ್ಕ್ಸು ಇದರಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಇದೇ ಸಾಮಾನ್ಯ ವ್ಯತ್ಯಾಸ ಡಿ ಸಂಬಂಧಪಟ್ಟಂಗೆ ಮತ್ತೊಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ. ಸಮಾಂತರ ಶ್ರೇಣಿಯೊಂದರಲ್ಲಿ ಎರಡನೇ ಪದ 8 ಹಾಗೂ ಐದನೇ ಪದ 23. ಇಲ್ಲಿ ವಿಶೇಷ ಈ ಪ್ರಶ್ನೆಗೂ ಮತ್ತು ಹಿಂದೆ ಮಾಡಿದಂಥ ಪ್ರಶ್ನೆಗೂ ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಮೊದಲನೇ ಪದ ಕೊಟ್ಬಿಟ್ಟಿದ್ರು, ಇಲ್ಲಿ ಹಾಗಲ್ಲ, ಎರಡನೇ ಪದ ಇದೆ ಮತ್ತೆ ಐದನೇ ಪದ ಇದೆ. ಹೀಗಿದ್ದಾಗ ಡಿ ಅನ್ನ ಮಾಡಬೇಕು ಅಂತಂದ್ರೆ ಬೇರೆ ಮೆಥಡಲ್ಲೇ ಮಾಡ್ತೀವಿ, ಬಟ್ ಆ ಮೆಥಡ್ ಅದಕ್ಕಿಂತ ಈಸಿ ಆಗಿರುತ್ತೆ. ಹೇಗೆ ಅಂತ ನೋಡೋಣ. ಇಲ್ಲಿದೆ A2 = 8, A5 = 23. ಎರಡನೇ ಪದ 8, ಐದನೇ ಪದ 23. ಇದಕ್ಕೊಂದು ಸೂತ್ರ ಬರೀತೀವಿ ನಾವು, D = AP - AQ / P - Q. P ನ ಪದ ಮೈನಸ್ Q ನ ಪದ / P - Q. ಇಲ್ಲಿ AP ಅಂದರೆ ಪೂರ 8 ಅಥವಾ 23, AQ ಅಂದರೆ 8. ಸಾಮಾನ್ಯವಾಗಿ ದೊಡ್ಡದನ್ನ ಮೊದಲು ಬರ್ಕೊಂಡು ಚಿಕ್ಕದನ್ನ ಆಮೇಲೆ ಬರಿತೀವಿ. ಸೊ 23 8. ಸೊ ಬೆಲೆ ತುಂಬ್ತೀನಿ. 23 - 8. 23 ಎಷ್ಟನೇ ಪದ? ಐದನೇ ಪದ. ಮೈನಸ್ 8 ಎಷ್ಟನೇ ಪದ? ಎರಡನೇ ಪದ. ಸೊ ಬಿಡಿಸಿದ್ರೆ D = 23 - 8 15/3. ಕಟ್ತಾ ಹೊಡೆದ್ರೆ ನಮಗೆ 5 ಬರುತ್ತೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 5 ಆಗಿದೆ. ಮಾಡುವಂಥ ಮೆಥಡ್ ಬೇರೆ ಆಯಿತು. ಆಗಲೇ ನಾ ಮಾಡಿದಂಥ ಮೆಥಡಲ್ಲಿ ಡಿ ಬೆಲೆ ಮಾಡಬೇಕಾದಾಗ AN ಸೂತ್ರನ ಬಳಸ್ಕೊಂಡಿದ್ದೆ. ಯಾಕೆ ಅಂದರೆ ಅಲ್ಲಿ ಎ ಬೆಲೆನ ಕೊಟ್ಟಿದ್ರು, ಮೊದಲನೇ ಪದ ಅಂತ ಇತ್ತು. ಇಲ್ಲಿ ಮೊದಲನೇ ಪದ ಇಲ್ಲ, ಕ್ವಶನ್ ಪ್ರಾರಂಭ ಆಗೋದೇ ಎರಡನೇ ಪದದಿಂದ. ಹಾಗಾಗಿ ಅಂಥ ಪ್ರಶ್ನೆಯನ್ನು ಕೇಳಿದಾಗ ಡಿ ಕಂಡುಹಿಡಿಯೋದಕ್ಕೆ D = AP - AQ / P - Q ಅನ್ನೋ ಸೂತ್ರವನ್ನು ಬಳಸ್ಕೊಳ್ತೀವಿ. ಇದು ನೆನಪಿರಲಿ, ಬಯಟ್ ಆಗಿರಲಿ. ಮತ್ತೊಂದು ಪ್ರಶ್ನೆ ನೋಡಿ. ಇದು ಪೂರ್ಣ AN = A + n - 1 × D ಅನ್ನುವಂಥ ಸೂತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನಾನು ಇವತ್ತು ಟ್ಯಾಕಲ್ ಮಾಡ್ತಾ ಇದ್ದೀನಿ. ಸಮಾಂತರ ಶ್ರೇಣಿಯೊಂದರಲ್ಲಿ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ, ರಿಲೇಷನ್ಸ್ ಯಾವ ರೀತಿ ಮಾಡ್ತಾ ಇದೆ ಇಲ್ಲಿ ಗಮನಿಸಬೇಕು ನಾವು. ಈ ಪ್ರಶ್ನೆಗಳನ್ನು ಮಾಡಬೇಕಾದಾಗ, ಪ್ರಶ್ನೆಗಳನ್ನು ಓದ್ಕೋಬೇಕಾದಾಗ ಅವುಗಳ ನಡುವೆ ಇರುವಂಥ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಒಂದು ಸಾರಿ ಸರಿಯಾಗಿ ಅರ್ಥ ಆಗೋದಕ್ಕೆ ಒಂದು ಅರ್ಧ ನಿಮಿಷ ನೀವು ತಗೊಂಡ್ರೆ ಮುಂದೆ ಅರ್ಧ ನಿಮಿಷ ನಿಮಗೆ ಲೆಕ್ಕ ಮಾಡಬೇಕಾದಾಗ ಸೇವ್ ಆಗುತ್ತೆ. ಕ್ವಶನನ್ನು ಒಮ್ಮೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಓದ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಸಮಾಂತರ ಶ್ರೇಣಿಯೊಂದರಲ್ಲಿ ಶ್ರೇಣಿಯ 17ನೇ ಪದ A17, ಅದರ 10ನೇ ಪದ A10, ಅದಕ್ಕಿಂತ 7 ಹೆಚ್ಚಾಗಿದ್ದಾರೆ. 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಮತ್ತೆ ಡಿ ಕಂಡುಹಿಡಿಯುವಂಥ ಪ್ರಶ್ನೆನೇ. ಸೊ ಹೇಗೆ ಅಂತ ನೋಡೋಣ. ಪ್ರಶ್ನೆ ನಮ್ಮ ಮುಂದೆ ಇದೆ, ಸ್ಟೆಪ್ಸ್ ನೋಡೋಣ. ಅವ್ರು ಕೊಟ್ಟ ಪ್ರಕಾರ ಸಂಬಂಧ ಹೀಗಿದೆ. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. A17 = A10 + 7. 7 ಹೆಚ್ಚಾಗಿದೆ ಅನ್ನೋದು +7. ಕೆಲವೊಂದು ಪ್ರಶ್ನೆಗಳಲ್ಲಿ 2 ಕಡಿಮೆಯಾಗಿದೆ ಅಂತ ಕೇಳಿದ್ರೆ -2 ಮಾಡ್ತೀವಿ. ಅಥವಾ 10ನೇ ಪದದ 2ರಷ್ಟು ಅಂದಾಗ 2 × A10 ಅಂತ ಮಾಡ್ತೀವಿ. ಇಲ್ಲಿ 2 ಬರಿತೀವಿ ಅವಾಗ. ಆದರೆ ಈ ಪ್ರಶ್ನೆಯಲ್ಲಿ ಹಾಗಿಲ್ಲ. ಹಾಗಾಗಿ A17 = A10 + 7 ಮಾಡ್ತೀವಿ. ಬಿಡಿಸ್ಕೊಳ್ಳೋಣ. ಇಲ್ಲಿ n ಬೆಲೆ 17 ಇದೆ. ಆದ್ದರಿಂದ A + 17 - 1 × D. ಇಲ್ಲಿ A ಬೆಲೆ ಇಲ್ಲ, D ಬೆಲೆ ಇಲ್ಲ. = A10 ಬರೋಣ. 10 ಅಂದರೆ 10 - 1 ಅಂತ ಮಾಡ್ಕೊಳ್ತೀವಿ ಅಂತ ಅರ್ಥ. A + 10 - 1 × D. 17 - 1 10 - 1 +7 ಸೂತ್ರದಲ್ಲಿ ನಿಯಮದಲ್ಲಿ ಕೊಟ್ಟ ಹಾಗೆ 7 ಬರ್ಕೊಂಡಿದ್ದೀವಿ. ಸಿಂಪ್ಲಿಫೈ ಮಾಡೋಣ. A ಕ್ಯಾನ್ಸಲ್ ಆಗುತ್ತೆ, ತೆಗೆದ್ಬಿಡೋಣ. ಈ ಪ್ಲಸ್ ಆ ಕಡೆ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಲೀಟ್ ಇಟ್. 17ರಲ್ಲಿ 1 ಹೋಗುತ್ತೆ, 16D. 10ರಲ್ಲಿ 1 ಹೋಗುತ್ತೆ, 9D + 7. ನಮ್ಗೆ ಗೊತ್ತಿರೋ ಹಾಗೆ ಡಿಗಳನ್ನು ಒಂದು ಕಡೆ ಮಾಡ್ಕೊಳ್ತೀವಿ, ಸಂಖ್ಯೆನ ಒಂದು ಕಡೆ ಮಾಡ್ತೀವಿ, ಡಿ ಬೆಲೆಯನ್ನು ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ. ನೋಡಿ, 16 - 9D = 7. 16ರಲ್ಲಿ 9ನ್ನು ಕಳಿತೀವಿ, 7D ಆಗುತ್ತೆ. 7D = 7 ಅದು ನಮ್ಗೆ ಗೊತ್ತಿದೆ. D = 7/7 ಆಗುತ್ತೆ. ಡಿ ಬೆಲೆ 1 ಆಗೋಯ್ತು. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? 1. ಹಾಗಾದರೆ ಈ 3 ಪ್ರಶ್ನೆಗಳಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಯಾಕಂತ ನೋಡಿದ್ವಿ. ಮೊದಲನೇದರಲ್ಲಿ ನೇರವಾಗಿ AN ಸೂತ್ರವನ್ನು ಹಾಕೊಳ್ಳೋದು. ಎರಡನೇದರಲ್ಲಿ D = AP - AQ / P - Q ಸೂತ್ರ ಹಾಕೊಳ್ಳೋದು. ಈ ಸಂಬಂಧಗಳನ್ನು ಕೊಟ್ಟಾಗ ಅದೇ AN ಸೂತ್ರವನ್ನು ಬಳಸಿಕೊಂಡು ಬೇರೆ ಬೇರೆ ಸ್ಟೆಪ್ಸ್ಗಳಲ್ಲಿ ಮಾಡ್ತಾ ಹೋಗ್ತೀವಿ. 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಆಗಿ 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆಗಳು ಡಿ ಅನ್ನು ಕಂಡುಹಿಡಿಯೋದಕ್ಕೆ, ಅಥವಾ A ಕಂಡುಹಿಡಿಯೋಕ್ಕಾಗಿರ್ಬೋದು, AN ಕಂಡುಹಿಡಿಯೋಕ್ಕಾಗಿರ್ಬೋದು, ಬೇರೆ ಬೇರೆ ಲೆಕ್ಕಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು ನೋಡೋಣ. ಇದು ಸಹಿತ AN = A + n - 1 × D ಅನ್ನುವಂಥ ಸೂತ್ರಕ್ಕೆ ಬರುವಂಥ ಪ್ರಶ್ನೆನೇ. ಸರಿಯಾಗಿ ಗಮನಿಸಿ. 3 ಅಂಕೆಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕೆಗಳಂದ್ರೆ ನಮಗೆ ಗೊತ್ತು. 1ರಿಂದ 9 ಬರೆದ್ರೆ 1 ಅಂಕೆ, 10ರಿಂದ 99ವರೆಗೂ ಬರೆದ್ರೆ 2 ಅಂಕೆ, 100ರಿಂದ ಸ್ಟಾರ್ಟ್ ಮಾಡೋವೆಲ್ಲ 3 ಅಂಕೆ.
ಹಾಗಾದ್ರೆ 3 ಅಂಕೆಗಳು ಎಲ್ಲಿವರೆಗೂ ಹೋಗ್ತವೆ? ಕೊನೆಗೆ 999 999 ಬಂದಾಗ 3 ಅಂಕೆ ಸಂಖ್ಯೆಗಳು. 3 ಅಂಕೆಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ, ಅದರಲ್ಲಿ 7ರಿಂದ ಭಾಗಿಸೋವು ಯಾವುವು ಅಂತ ಎಷ್ಟಿದಾವೆ ಅಂತ ಪ್ರಶ್ನೆ ಇದು. ಇದಕ್ಕೆ ಸಮಾಂತರ ಶ್ರೇಣಿಯ AN ಸೂತ್ರವನ್ನು ಬಳಸ್ಕೊಳ್ತೇವೆ. ಹಾಗೆ ನೋಡೋಣ. 100ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ, 7ರಿಂದ ಭಾಗ ಆಗಬೇಕು. 100 7ರಿಂದ ಭಾಗ ಆಗಲ್ಲ, 101 ಆಗಲ್ಲ, 102 ಆಗಲ್ಲ, 103 ಆಗಲ್ಲ. ನಮ್ಗೆ ಗೊತ್ತಿರೋ ಹಾಗೆ ಅದು 105. ಯಾಕೆಂದ್ರೆ 7 1 7 3 ಉಳಿಯುತ್ತೆ, 35 ಆಗುತ್ತೆ, 7 35. ಹಾಗಾದ್ರೆ 7ರಿಂದ ಪ್ರಾರಂಭವಾಗ 3 ಅಂಕೆಯ ಸಂಖ್ಯೆ ಯಾವುದು ಅಂದ್ರೆ 105. ಈಗ 7 ಕೂಡಿಸ್ತಾ ಹೋಗಿ, 105 7 112, 112 7 119. ಹೀಗೆ ಮಾಡ್ತಾ ಹೋದ್ರೆ ನಾನು ನಿಮ್ಗೆ ಹೇಳಿದೆ 3 ಅಂಕೆಗಳ ಕೊನೆಯ ಸಂಖ್ಯೆ 999 999. ಅದು 7ರಿಂದ ಹೋಗುತ್ತಾ? ಹೋಗಲ್ಲ. ಹಿಂದಕ್ಕೆ ಬರೋಣ. 998 997 9. ಈಗ ಚೆಕ್ ಮಾಡ್ತಾ ಬಂದ್ರೆ 994 ಮಾತ್ರ 7ರಿಂದ ಭಾಗವಾಗುವಂಥ ಸಂಖ್ಯೆ ಆಗಿದೆ. ಸೊ ಹಾಗಾದ್ರೆ 7ರಿಂದ ಭಾಗವಾಗುವ 3 ಅಂಕೆಯ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರೆ ನಾವು ಬರ್ಕೊಂಡಿದ್ದೀವಿ 105 112 ಡ್ಯಾಶ್ 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 994. ಹಾಗಾದ್ರೆ ಅಂತ ಎಷ್ಟಿದಾವೆ ಅಂತ ಕಂಡುಹಿಡಬೇಕಾಗಿದ್ದು ಈ ಪ್ರಶ್ನೆ ಉದ್ದೇಶ. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ. ಭಾಳ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ನೆನಪಿರಲಿ, ಇದೇ ಪ್ರಶ್ನೆಯನ್ನ ಅಂತಹ ಸಂಖ್ಯೆಗಳ ಮೊತ್ತ ಎಷ್ಟು ಅಂತಲೂ ಕೇಳಬಹುದು. ಅದು ನೆಕ್ಸ್ಟ್ ಎಲ್ಲ ನಮ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಮೊದಲೇ ಪದ ಯಾವ್ದು? ಎಷ್ಟು ಇಲ್ಲಿ? 105. ಎಸ್, ಮೊದಲೇ ಪದ 105. ಡಿ ಕಂಡುಹಿಡಬೇಕು ಅಂದರೆ ಇದು 7ರಿಂದ ಭಾಗವಾದ ಸಂಖ್ಯೆ ಆಗಿರೋದ್ರಿಂದ ಡಿ = 7 ಆಗುತ್ತೆ. ಇದಕ್ಕೂ ವ್ಯತ್ಯಾಸ 112 - 105 ಅಂದರೆ 7 ಆಗುತ್ತೆ. ಇಲ್ಲಿ ಬರ್ಕೊಳ್ತೀವಿ. ಎ ಅಂದರೆ 105, ಡಿ ಅಂದರೆ 7, AN ಇಲ್ಲಿ 990 ಆಗುತ್ತೆ. ಸೊ ಅದನ್ನ ಬಿಡಿಸ್ತಾ ಬಂದರೆ ಈ ಸೂತ್ರದಲ್ಲಿ ಹಾಕ್ತೀವಿ 105 ಮೊದಲೇ ಪದ ಪ್ಲಸ್ N ಗೊತ್ತಿಲ್ಲ N - 1 ಇಂಟು 7, ಡಿ 7 ಇದೆ, = 994 ಕೊನೆ ಪದ. ಸಿಂಪ್ಲಿಫೈ ಮಾಡ್ತೀವಿ. 105ನ್ನ ಈ ಕಡೆ ಕಳಿಸ್ಕೊಳ್ತೀನಿ, ಮೈನಸ್ ಆಗುತ್ತೆ. ಸೊ N - 1 ಇಂಟು 7 = 994 - 105. 105ರಲ್ಲಿ ಕಳಿತೀನಿ, ಕಳೆದಾಗ 889 ಬರುತ್ತೆ. ಈ 7ನ್ನ ಆ ಕಡೆ ಕಳಿಸ್ಕೊಳ್ತೀನಿ, ಬೈ 7 ಆಗುತ್ತೆ. ಸೊ N - 1 = 889/7. ಕಟ್ಟ ಹೊಡೆಯೋದು ನಮ್ಗೆ ಗೊತ್ತಿದೆ. ಕಟ್ಟ ಹೊಡೆದ್ರೆ ಬರೋದು 127. ಕ್ಯಾನ್ಸಲ್ ಮಾಡಿದಾಗ 127. ಅದಕ್ಕೆ N - 1 = 127. N ಬೆಲೆ ಅಲ್ಲ. N ಮಾಡೋದಕ್ಕೆ -1 ನಾವು ಆ ಕಡೆ ಕಳಿಸ್ಬೇಕಾದಂಥ ಅವಕಾಶ ಇದೆ ಇಲ್ಲಿ. ಸೊ -1 ಹೋದ್ರೆ ಆ ಕಡೆ +1 ಆಗುತ್ತೆ. 127 + 1 128. ಹಾಗಾದ್ರೆ N = ಎಷ್ಟು ಬಂತು? 128. ಏನಿದೆ 128? 7ರಿಂದ ಭಾಗವಾಗುವ 3 ಅಂಕೆಯ ಒಟ್ಟು ಸಂಖ್ಯೆಗಳು 128. ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗಿ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಫ್ರೆಂಡ್ಸ್, ಒಂದೊಂದ್ಸರಿ ಲಕ್ಕಿಲಿ ಇದೇ ಕ್ವಶನ್ 3 ಮಾರ್ಕ್ಸ್ಗೂ ಕೇಳ್ತಾರೆ. 3 ಮಾರ್ಕ್ಸ್ಗೂ ಕೇಳಿದಾಗ ಇದೇ ಸ್ಟೆಪ್ಸೇ ನಮಗೆ 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಸೂತ್ರದ ಮೇಲೆ ಮತ್ತೆ ಬೇರೆ ಬೇರೆ ಅವಕಾಶಗಳ ಮೇಲೆ ನಾವು ಮತ್ತಿಷ್ಟು ಪ್ರಶ್ನೆಗಳನ್ನು ಈಗ ನೋಡೋಣ. ಇದು ನಮಗೆ AN = A + N - 1 ಸೂತ್ರದ ಮೇಲೆ ಯಾವ್ಯಾವ ಬೆಲೆಗಳನ್ನ ಕಂಡುಹಿಡಿಯಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿರೋ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ಬೋದು, ಆಬ್ಜೆಕ್ಟ್ ಟೈಪಲ್ಲಿ ಕೇಳ್ಬೋದು. ಈಗ ಹೇಳಿದ್ನಲ್ಲ ಹಾಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೇಳ್ಬೋದು. ನೆನಪಿರಲಿ, ಎಲ್ಲದಕ್ಕೂ ಒಂದೇ ಸೂತ್ರ. ಇಂಥವುಗಳಿಗೆ AN = A + N - 1 ಇಂಟು ಡಿ. ಫೈನ್. ಈಗ ಆಗಲೇ ಹೇಳಿದೆ ನಿಮಗೆ 7ರಿಂದ ಭಾಗವಾಗುವ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ರೆ ನಾವು ಆನ್ಸರ್ ಮಾಡಿದ್ವಿ 128. ಇದೇ ಪ್ರಶ್ನೆಯನ್ನ 7ರಿಂದ ಭಾಗವಾಗುವ 3 ಅಂಕೆಯ ಒಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು ಅಂತ ಹೇಳಿ, ಅಂದ್ರೆ 128 ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 105 + 112 ಕೂಡಿಸಿದ್ರೆ ಎಷ್ಟಾಯ್ತು? ಪ್ಲಸ್ 119. ಇವೆಲ್ಲ ಲಾಸ್ಟ್ 994 ಬರುವವರೆಗೂ ಕೂಡಿಸಿದ್ರೆ ಮೊತ್ತ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಸಮಾಂತರ ಶ್ರೇಣಿಯಲ್ಲಿ ವಿಶೇಷವಾಗಿ ಸೂತ್ರವನ್ನು ಬಳಸ್ತೀವಿ. ಏನು ಸೂತ್ರ ನೋಡೋಣ. SN = n/2 ಇಂಟು ಬ್ರಾಕೆಟ್ 2a + N - 1 ಇಂಟು ಡಿ. ಕನ್ಫ್ಯೂಷನ್ ಬೇಡ ಮಕ್ಕಳೇ. ಸಾಮಾನ್ಯವಾಗಿ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾದಾಗ ಮಕ್ಕಳಲ್ಲಿ ನೋಡ್ತೀವಿ, ಮೊತ್ತವನ್ನು ಕಂಡುಹಿಡಬೇಕು ಅಂದಾಗ AN ಸೂತ್ರ ಬಳಸ್ಬಿಡ್ತಾರೆ ಬೈ ಮಿಸ್ಟೇಕ್, ಅಥವಾ AN ಕಂಡುಹಿಡಬೇಕು ಅಂದಾಗ SN ಅನ್ನು ಬಳಸುವಂಥ ತಪ್ಪು ಅವಕಾಶಗಳು ಬಹಳಷ್ಟು ಪೇಪರ್ಗಳಲ್ಲಿ ಆನ್ಸರ್ ಶೀಟ್ಸ್ಗಳಲ್ಲಿ ನಾವು ನೋಡಿದ್ದೀವಿ. ಆದ್ದರಿಂದ ಎರಡೂ ಸೂತ್ರಗಳಿರುವಂಥ ವ್ಯತ್ಯಾಸವನ್ನು ಗಮನಿಸಿ. ಮೊತ್ತ ಕಂಡುಹಿಡಿಯಬೇಕು ಅಂದರೆ ನಾವು SN ಸೂತ್ರವನ್ನು ಹಾಕಬೇಕು. S ಸ್ಟ್ಯಾಂಡ್ಸ್ ಫಾರ್ ಸಮ್ ಆಫ್ n ಟರ್ಮ್ಸ್. ಸಮ್ ಅಂದರೆ ಮೊತ್ತ, SUM ಸಮ್ ಅಂದರೆ ಮೊತ್ತ. ಮೊತ್ತವನ್ನು ಕಂಡುಹಿಡಿಯೋಕ್ಕೆ ನಾವು SN = n/2 ಇಂಟು ಬ್ರಾಕೆಟ್
2a ಪ್ಲಸ್ n ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸ್ತೀವಿ. Sn ಈಕ್ವಲ್ ಟು, ಅಬ್ಸರ್ವ್ ಮಾಡಿ, ಎನ್ ಅಂದರೆ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯಬೇಕು, ಅದು ಎನ್. ಎ ಅಂದರೆ ಮೊದಲೇ ಗೊತ್ತಿರೋ ಹಾಗೆ ಮೊದಲನೇ ಪದ. ಡಿ ಅಂದರೆ ಆ ಸಮಾಂತರ ಶ್ರೇಣಿಯಲ್ಲಿ ಇರುವಂಥ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. ಸೂತ್ರವನ್ನು ಸ್ವಲ್ಪ ಸರಿಯಾಗಿ ಗಮನಿಸಿ. Sn ಈಕ್ವಲ್ ಟು n/2 ಒಟ್ಟು ಪದಗಳ ಅರ್ಧ, ಮತ್ತೆ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಷ್ಟನ್ನು ಮಾತ್ರ ಒಂದ್ಸರಿ ಸರಿಯಾಗಿ ಅವಲೋಕನ ಮಾಡಿ. ಇದು ನಿಮಗೆ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಏನು ಅಂತ ನೋಡೋಣ. ಈಗ ಈ n/2 ಹಾಗೆ ಬರ್ಕೊಂಡಿದ್ದೀನಿ. 2a ಅನ್ನೋದನ್ನು a ಪ್ಲಸ್ a 2a ಅಂತ ಮಾಡಿಕೊಂಡು ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರೆದಿದ್ದೀನಿ. ಗಮನಿಸಿ, ಈ ಎ ನಾನು ಬಿಟ್ಬಿಟ್ರೆ ಅಲ್ಲಿರೋದಿಲ್ಲ a ಪ್ಲಸ್ n ಮೈನಸ್ 1 ಇಂಟು ಡಿ. ನೆನಪಿದೆಯಾ ನಿಮಗೆ? ಇದು an ಕಂಡುಹಿಡಿಯುವಂಥ ಸೂತ್ರ. ಇಷ್ಟು ಪಾಠನ ಮಾತ್ರ ಕನ್ಸಿಡರ್ ಮಾಡಿದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ. ಹಾಗಾದ್ರೆ ಇದನ್ನ ನಾನು ಬಿಟ್ರೆ ಇದಿಷ್ಟು ಪೂರ ನಾನು an ಅಂತ ಬರ್ಕೋಬೋದಲ್ಲ. an ಅಂದ್ರೆ ನಾವು ಇಲ್ಲಿ ಕೊನೆ ಪದ ಅಂತ ತಗೊಳ್ತೀವಿ. ಸೊ ಹಾಗಾಗಿ Sn ಈಕ್ವಲ್ ಟು n/2 ಇಂಟು ಬ್ರಾಕೆಟ್ a ಪ್ಲಸ್ ಇದಂದ್ರೆ an ಏನಂತ ಹೇಳ್ಬೋದು, ಅಥವಾ ಅದನ್ನ ಎಲ್ ಅಂತಾನೂ ಹೇಳ್ಬೋದು. Sn ಈಕ್ವಲ್ ಟು n/2 ಇಂಟು ಬ್ರಾಕೆಟ್ a ಪ್ಲಸ್ ಎಲ್. ನೆನಪಿರಲಿ, ಎಲ್ ಅನ್ನೋದಿಲ್ಲಿ ಕೊನೆ ಪದ. ಹಾಗಾದ್ರೆ ಈ ಸೂತ್ರವನ್ನು ಯಾವಾಗ ಬಳಸಬೇಕು, ಈ ಸೂತ್ರವನ್ನು ಯಾವಾಗ ಬಳಸಬೇಕು ಗಮನಿಸಿ. Sn ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಮೊದಲೇ ಸೂತ್ರ ಇದೆ ಮೊತ್ತ ಕಂಡುಹಿಡಿಯೋದಕ್ಕೆ. ಇದನ್ನು ಸಾಮಾನ್ಯವಾಗಿ ಮೊತ್ತ ಕಂಡುಹಿಡಿಯುವಂಥ ಎಲ್ಲ ಲೆಕ್ಕಗಳಲ್ಲೂ ಸಹಿತ ಇದನ್ನು ಬಳಸ್ಕೋಬಹುದು. ಎ ಗೊತ್ತಿರಬೇಕು, ಎನ್ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಈ ಮೂರನ್ನು ಇಟ್ಕೊಂಡು Sn ಫೈಂಡ್ ಔಟ್ ಮಾಡೋದಕ್ಕೆ ಎಂಥ ಪ್ರಶ್ನೆ ಇದ್ದು ಇದನ್ನು ಬಳಸ್ಕೊಳ್ತೀವಿ. ಒಂದು ವೇಳೆ ಪ್ರಶ್ನೆಯಲ್ಲೇನೆ ಕೊನೆ ಪದ ಯಾವುದು ಅಂತ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 2, 4, 6, 8, 10 ಡ್ಯಾಶ್ 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 120 ಈ ಸಮಾಂತರ ಶ್ರೇಣಿಯ ಮೊತ್ತವೆಷ್ಟು ಅಂತ ಕೇಳಿದ್ರೆ ಕೊನೆ ಪದ 120 ಇದೆ. ಕೊನೆ ಪದ 120 ಇದ್ದಾಗ ಇಲ್ಲಿ ಮತ್ತೆ ಎ ಬೆಲೆ 2, ಡಿ ಬೆಲೆ 2, ಎನ್ ಬೆಲೆ ಇಲ್ಲ, ಕೊನೆ ಪದ ಇದೆ. ಹಾಗಿದ್ದಾಗ ನಾವಿಲ್ಲಿ ಈ ಸೂತ್ರವನ್ನು Sn ಈಕ್ವಲ್ ಟು n/2 ಇಂಟು ಬ್ರಾಕೆಟ್ a ಪ್ಲಸ್ ಎಲ್ ಸೂತ್ರವನ್ನು ಹಾಕ್ಕೊಂಡು ಮಾಡಿದ್ರೆ ಈಸಿಯಾಗಿರುತ್ತೆ. ಅರ್ಥ ಈ ಸೂತ್ರ ಬರಲ್ಲ ಅಂತಲ್ಲ, ಈ ಸೂತ್ರದಿಂದ ಮಾಡ್ಬೋದು, ಆದರೆ ಈ ಸೂತ್ರದಿಂದ ಈಸಿಯಾಗಿ ಮಾಡ್ಬೋದು. ಆದರೆ ನೆನಪಿರಲಿ, ಈ ಸೂತ್ರನ ಅಪ್ಲೈ ಮಾಡಬೇಕಾದಾಗ ಕೊನೆ ಪದ ಅಷ್ಟೇ ಕೊಟ್ಟಿದ್ರೆ, ಎಷ್ಟು ಪದಗಳು ಅಂತ ಕೊಟ್ಟಿಲ್ಲ ಅಂತಂದರೆ ನಾವು ಮತ್ತೆ an ಸೂತ್ರ ಬಳಸಿ, ನೆನಪಿದೆಯಲ್ಲ, an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಸೂತ್ರ ಇದೆಯಲ್ಲ, ಅದೇ ಸೂತ್ರವನ್ನು ಬಳಸಿ n ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಕಂಡಿಡ್ಕೋಬೇಕು. ಆ ಕಂಡಿಡಿದ n ಅನ್ನು ಈ ಸೂತ್ರದಲ್ಲಿ ಹಾಕೋಬೇಕಾಗತ್ತೆ. ಇದಕ್ಕಾಗಲಿ n ಬೆಲೆಯನ್ನು ಕೊಟ್ಟಿಲ್ಲ ಅಂದರೆ ಫೈಂಡ್ ಔಟ್ ಮಾಡಿ ಕಂಡು ಹಿಡಿದು ಅದರಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ಇಲ್ಲಿ ನೋಡೋಣ, ಒಂದು ಪ್ರಶ್ನೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎನ್ನೇ ಪದ an ಈಕ್ವಲ್ ಟು 3 ಪ್ಲಸ್ 2n. ನಾನು ನಿಮ್ಗೆ ಹೇಳಿದೆ ಸಮಾಂತರ ಶ್ರೇಣಿ ಅಂದರೆ ಅದರಲ್ಲಿ ಒಂದು ನಿಯಮ ಇರಬೇಕು, ಕಂಡೀಷನ್ ಇರಬೇಕು. 2 ಕೂಡಿಸ್ತಾ ಹೋಗಿ, 4 ಕೂಡಿಸ್ತಾ ಹೋಗಿ, ಗುಣಿಸ್ತಾ ಹೋಗಿ ಅಲ್ಲ, ಗುಣಿಸ್ತಾ ಹೋದರೆ ಸಮಾಂತರ ಶ್ರೇಣಿ ಅಲ್ಲ, ಕೂಡಿಸ್ತಾ ಹೋಗಿ ಅಥವಾ ಕಳೀತಾ ಹೋಗಿ. ಕಳಿಯೋದು ಅಂದರೆ ಮೈನಸನ್ನು ಕೂಡಿಸೋದು, ಮತ್ತೆ ಕೂಡಿಸಿದಂಗೆನೆ, ಬಟ್ ಮೈನಸ್ನ ಕೂಡಿಸಿದಂಗೆ. ಆ ನಿಯಮವನ್ನೇ ಇಟ್ಕೊಂಡು ಶ್ರೇಣಿನ ಕೊಡೋದಿಲ್ಲ, ಶ್ರೇಣಿಯ ಬದಲಿಗೆ ಆ ಶ್ರೇಣಿಯ ಹಿಂದಿರುವಂಥ ನಿಯಮವನ್ನು ಕೊಟ್ಟರೆ ನಾವೇ ಶ್ರೇಣಿಯನ್ನು ಬರ್ಕೋಬೇಕು. ಬರ್ಕೊಂಡ್ಬಿಟ್ಟು ಅದನ್ನು ಅದನ್ನು ಅವಲೋಕಿಸಿ ಅದರಲ್ಲಿ ಎ ಬೆಲೆ, ಡಿ ಬೆಲೆ, ಎನ್ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿದೆ ಎನ್ನೇ ಪದ an ಈಕ್ವಲ್ ಟು 3 ಪ್ಲಸ್ 2n ಅಂತ ಇದೆ ನಿಯಮ. ಇದು a ಪ್ಲಸ್ 3 ಪ್ಲಸ್ 2n ಅನ್ನೋ ನಿಯಮ, ಅದ್ರ ಪ್ರಕಾರ ಶ್ರೇಣಿ ಆಗಬೇಕು ಅಂತ 24 ಪದಗಳಿದ್ದಾವೆ. ಇಲ್ಲಿ ಸರಣಿ ಅಂದರೆ ಅರ್ಥ ಮತ್ತೆ ಸಮಾಂತರ ಶ್ರೇಣಿನೇ, ಪ್ಲಸ್ ಇಂದ ಬರ್ತಾ ಇದೆಯಲ್ಲ, ಸಮಾಂತರ ಶ್ರೇಣಿ. ನೋಡೋಣ. ಹಾಗಾದ್ರೆ an ಈಕ್ವಲ್ ಟು 3 ಪ್ಲಸ್ 2n ಇದೆ. 3 ಪ್ಲಸ್ 2n ನಲ್ಲಿ an, a1, a2, a3 ಮಾಡಿದ್ರೆ ನಮಗೆ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ ಬರ್ತಾ ಹೋಗುತ್ತೆ. ಸಪೋಸ್ ನಾ ಇದನ್ನ a1 ಮಾಡ್ತೀನಿ ಅಂದ್ರೆ ಅರ್ಥ n ಬೆಲೆ 1. ಆಗ 3 ಪ್ಲಸ್ 2 ಇಂಟು n ಅಂದರೆ 1 ಹಾಕ್ಕೊಂಡಾಗ 3 ಪ್ಲಸ್ 2 1 2, 3 ಪ್ಲಸ್ 2 5. ಹಾಗಾದ್ರೆ 5 ಅನ್ನೋದು ಈ ಸರಣಿಯ ಮೊದಲನೆಯ ಪದ. ಹಾಗಾದ್ರೆ ಇದನ್ನ ಎ ಅಂತ ತಗೊಳ್ತಿರೋ, ಡಿ ಅಂತ ತಗೊಳ್ತಿರೋ, ಎನ್ ಅಂತ ತಗೊಳ್ತಿರೋ? ಮೊದಲೇ ಪದ ಆಗಿರೋದ್ರಿಂದ ವೆರಿ ಗುಡ್, ಇದನ್ನ ಎ ಅಂತಾನೆ ತಗೋಬೇಕಾಗತ್ತೆ. a2 ಮಾಡೋಣ. ಈಗ ಎರಡನೇ ಪದ 3 ಪ್ಲಸ್
2 ಇಂಟು 2 ಏನು ಜಾಗದಾಗ 2 ಹಾಕೊಳ್ತೀವಿ ನಾವು ಇಲ್ಲಿ 2 ಇಂಟು 2 ಈಕ್ವಲ್ ಟು 3 ಪ್ಲಸ್ 2 2 4 3 ಪ್ಲಸ್ 4 7. ಹಾಗಾದರೆ ಮೊದಲನೇ ಪದ 5, ಎರಡನೇ ಪದ 7. ಇಷ್ಟು ಸಿಕ್ಕರೆ ಸಾಕು ನಾವು ಸಮಾಂತರ ಶ್ರೇಣಿಯನ್ನು ಈಗ ಮುಂದುವರಿಸ್ಬೋದು. ವ್ಯತ್ಯಾಸ ಎಷ್ಟಿದೆ ಅಂತ ನೋಡಿದ್ರೆ 5, 7, 9 2 ಹೆಚ್ಚಾಗ್ತಾ ಹೋಗ್ತಾ ಇದೆ. 5, 7, 9, 11, 13, 15, 17 ಡ್ಯಾಶ್ 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 ಸಮಾಂತರ ಶ್ರೇಣಿ ಮುಂದುವರಿಯುತ್ತೆ. ಎಷ್ಟು ಪದಗಳವರೆಗೆ ಮುಂದುವರಿಬೇಕು ಅದನ್ನು ಅವ್ರು ಕೊಟ್ಟಿರ್ತಾರೆ, 24 ಪದಗಳವರೆಗೆ. ಹಾಗಾದರೆ ಇದನ್ನಿಟ್ಕೊಂಡು ನಾವು ಎ ಡಿ ಅನ್ನು ಬರ್ಕೋಬೋದಲ್ಲ. ಎ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ 5, ಡಿ ಅಂದರೆ 7ರಿಂದ 5 ಹೋಗುತ್ತೆ, 7 ಮೈನಸ್ 5 ಈಕ್ವಲ್ ಟು 2. 2 ಸಾಮಾನ್ಯ ಅನುಪಾತ, ಸಾಮಾನ್ಯ ವ್ಯತ್ಯಾಸ. ಎನ್ ಈಕ್ವಲ್ ಟು 24 ಯಾಕಂದ್ರೆ ಇಲ್ಲಿ 24 ಪದಗಳ ಮೊತ್ತ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಎನ್ ಬೆಲೆ 24. ಯಾವ ಸೂತ್ರವನ್ನು ಬಳಸಬಹುದು? ಕೊನೆ ಪದ ಸೂತ್ರವನ್ನ ಇಲ್ಲಿ ಬಳಸೋಕ್ಕಾಗೋದಿಲ್ಲ, ಯಾಕೆಂದ್ರೆ ಇಲ್ಲಿ ಕೊನೆ ಪದ ಯಾವುದು ಅಂತ ಕೊಟ್ಟಿಲ್ಲ. ಬದಲಿಗೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಇದೆಯಲ್ಲ, ಈ ಸೂತ್ರವನ್ನು ನಾವು ಬಳಸಬೇಕಾಗುತ್ತೆ. ಎಸ್ ಎನ್ ಈಕ್ವಲ್ ಟು ಎನ್ ಬೈ 2, ಎನ್ ಬೆಲೆ ಗೊತ್ತಿದೆ, ಎ ಬೆಲೆ ಗೊತ್ತಿದೆ, ಡಿ ಬೆಲೆ ಗೊತ್ತಿದೆ. ಎಸ್ ಎನ್ ಈಕ್ವಲ್ ಟು ಎನ್ ಅಂದರೆ S24 ಅಂತ ಬರೀತೀನಿ. ಎನ್ ಜಾಗದಾಗ 24, ಈಗ 24 ಇದೆ. 24 ಈಕ್ವಲ್ ಟು 24/2 ಎನ್ ಬೈ 2, ಹಾಗಾಗಿ 24/2 ಈಕ್ವಲ್ ಟು ಇಂಟು 2 ಇಂಟು ಎ ಬೆಲೆ ನಮ್ಗೆ ಗೊತ್ತಿರೋ ಹಾಗೆ ಮೊದಲೇ ಪದ 5 ಇದೆ, ಹಾಗಾಗಿ ಎ ಬೆಲೆ 5, 2 ಇಂಟು 5 ಪ್ಲಸ್ 24ನೇ ಪದ 24 ಮೈನಸ್ 1 ಎನ್ ಮೈನಸ್ 1 ಇಂಟು ಡಿ ಬ್ರಾಕೆಟಲ್ಲಿ 2 ಬರ್ತಿದ್ದೀನಿ. ಸಾಮಾನ್ಯ ವ್ಯತ್ಯಾಸ 2 ಇದೆ ಇಲ್ಲಿ. ಸೊ ಹೀಗಿರಬೇಕಾದಾಗ ಈ ವ್ಯತ್ಯಾಸವನ್ನು ಗಮನಿಸಿ. 24/2 ಅನ್ನೋದು 24 2ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ. ಇಲ್ಲೇ ಡಿವೈಡ್ ಮಾಡ್ಬಿಡೋಣ ಅದನ್ನ. ಸೊ ಡಿವೈಡ್ ಮಾಡಿದ್ರೆ 12. ಕೆಲವೊಂದು ಕ್ವಶನ್ಸ್ ಅಲ್ಲಿ ಡಿವೈಡ್ ಆಗಲ್ಲ. ಅವು ಕೆಲವೊಂದು ಸಂಖ್ಯೆಗಳು ಬೆಸ್ ಸಂಖ್ಯೆಗಳು ಬಂದಾಗ ಅದು ಡಿವೈಡ್ ಆಗಲ್ಲ. ಸೊ ಯಾವಾಗ ಡಿವೈಡ್ ಆಗಲ್ಲೋ ಅದನ್ನು ಹಾಗೆ ಇಡ್ತಾ ಹೋಗಿ. ಸಪೋಸ್ ಇಲ್ಲಿ 24 ಬದಲು 25 ಇತ್ತು ಅಂದರೆ 25/2 ಡಿವೈಡ್ ಆಗಲ್ಲ, ಹಾಗಾಗಿ ಅದನ್ನು ಹಾಗೆ ಇಡಬೇಕಾಗ್ತಿತ್ತು. ಬಟ್ ಇಲ್ಲಿ 24 ಇದೆ, ಡಿವೈಡ್ ಆಗುತ್ತೆ. 24/2 ಅಂದರೆ 12. 2 5 10 ಪ್ಲಸ್ 24 ಒಂದು ಕಳಿತೀವಿ, 23 ಇಂಟು 2. ಸಿಂಪ್ಲಿಫೈ ಮಾಡೋಣ. S24 ಈಕ್ವಲ್ ಟು 24/2 12, 2 5 10 ಪ್ಲಸ್ 24 ಒಂದು 23 ಇಂಟು 2 ಮಾಡಿದಾಗ 12 ಇಂಟು 10 ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. 23 ಇಂಟು 2 46, 23 2 46. ಹಾಗಾದ್ರೆ ಈಗ ಯಾವ ಸ್ಟೆಪ್ಪನ್ನು ಸಿಂಪ್ಲಿಫೈ ಮಾಡಬೇಕು? ಬ್ರಾಕೆಟಲ್ಲಿ ಒಳಗಿರೋದನ್ನ ಅಥವಾ ಹೊರಗಡೆ ಇರೋ 12 ಗುಣಾಕಾರ ಮಾಡಬೇಕು? ಬಾಡ್ ಮಾಸ್ ಪ್ರಕಾರ ಒಳಗಡೆ ಇರುವಂತಹ ಸಂಖ್ಯೆಗಳನ್ನು, ಬ್ರಾಕೆಟಲ್ಲಿರುವ ಸಂಖ್ಯೆಗಳನ್ನು ಮೊದಲು ಮಾಡಬೇಕು. ಬ್ರಾಕೆಟಲ್ಲಿರೋ ಸಂಖ್ಯೆಗಳು ಯಾವುದು? 10 ಪ್ಲಸ್ 46. 10 ಪ್ಲಸ್ 46 ಎಷ್ಟಾಗುತ್ತೆ ಹೇಳಿ? 56. ಸೊ 56 ಇಂಟು 12 ಆಗುತ್ತೆ. S24 ಈಕ್ವಲ್ ಟು 12 ಇಂಟು 56. ಈಗ ಉಳಿದಿದ್ದು ಒಂದೇ ಒಂದು ಸ್ಟೆಪ್ಪು, ಅವೆರಡನ್ನ ಗುಣಾಕಾರ ಮಾಡೋದು. ಸೊ S24 ಈಕ್ವಲ್ ಟು 12 ಇಂಟು 56 ಗುಣಾಕಾರ ಮಾಡಿದ್ರೆ 672 ಬರುತ್ತೆ. ಹಾಗಾದರೆ 24 ಪದಗಳ ಮೊತ್ತ ನಮಗೆ 672 ಆಗುತ್ತೆ. ಈ ಪ್ರಶ್ನೆಗೆ ಏನ್ ಈಕ್ವಲ್ ಟು 3 + 2n. ಈ ಪ್ರಶ್ನೆ ವಿಶೇಷ ಅಂದರೆ ಸಮಾಂತರ ಶ್ರೇಣಿಯನ್ನು ನಿಮಗೆ ನೇರವಾಗಿ ಕೊಟ್ಟಿಲ್ಲ, ಬದಲಿಗೆ ಒಂದು ಸಮಾಂತರ ಶ್ರೇಣಿಯ ಹಿಂದೆ ಇರುವಂತಹ ಸೂತ್ರವನ್ನು ಅಥವಾ ನಿಯಮವನ್ನು ಹೇಳಿದ್ದಾರೆ. ಏನ್ ಈಕ್ವಲ್ ಟು 3 + 2n ಅಂತ ಅದನ್ನು ಬಳಸ್ಕೊಂಡು ಲೆಕ್ಕ ಮಾಡ್ತೀವಿ. ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು, ಇಂತಹ ಪ್ರಶ್ನೆಗಳನ್ನು ನಮಗೆ 3 ಅಂಕಗಳಿಗೆ ಕೇಳ್ತಾರೆ. ಯಾಕೆ 3 ಅಂಕಗಳಿಗೆ, 2 ಅಂಕಗಳಿಗೆ ಯಾಕೆ ಕೇಳೋಕ್ಕಾಗಲ್ಲ ಅಂದರೆ, ಇಲ್ಲಿ ಏನು ಇಟ್ಕೊಂಡು ನಾವು ಸಮಾಂತರ ಶ್ರೇಣಿಯನ್ನು ಮೊದಲು ರೆಡಿ ಮಾಡ್ಕೋಬೇಕಾಗುತ್ತೆ. ಸಮಾಂತರ ಶ್ರೇಣಿಯನ್ನು ಕೊಟ್ಟಿಲ್ಲ, ಇದಕ್ಕೆ ಕನಿಷ್ಠ 2 ಮಾರ್ಕ್ಸ್ ಅಂದರೆ 1 ಮಾರ್ಕ್ ಆದರೆ ಇದಕ್ಕೆ ನಾವು ಕೊಡಬೇಕಾಗುತ್ತೆ. ಉಳಿದ ಲೆಕ್ಕಕ್ಕೆ 2 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ನಾವು ಕಾಣ ಸಾಧ್ಯ ಆಗುತ್ತೆ. ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನು ಗಮನಿಸಿ. ನಾನು ನಿಮ್ಗೆ ಹೇಳಿದೆ, ಯಾವಾಗಲೂ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರಶ್ನೆಗಳೇ ಬರ್ತವೆ ಅಂತ ಈ ಪಾಠದಲ್ಲಿ ಹೇಳೋಕ್ಕಾಗೋದಿಲ್ಲ. 3 ಮಾರ್ಕ್ಸ್ಗೆ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಕೇಳ್ತಾರೆ ಅಂತ ಹೇಳಿದ್ನಲ್ಲ, ಹಾಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರೋ ಪ್ರಶ್ನೆ ಸಹಿತ ನಾವು ಇಲ್ಲಿ ಒಂದಿಷ್ಟು ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಟ್ಯಾಕಲ್ ಮಾಡ್ತಾ ಇದ್ದೀನಿ. ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 45. ಒಂದು ಸಮಾಂತರ ಶ್ರೇಣಿ ಇದೆ, ಅದರಲ್ಲಿ 3 ಪದಗಳಿದ್ದಾವೆ, 3 ಪದ ಇದ್ದಾವೆ. ಆ 3 ಪದಗಳನ್ನು ಕೂಡಿಸಿದ್ರೆ 45 ಆಗುತ್ತೆ, ಕೂಡಿಸಿದ್ರೆ. ಹಾಗೂ ಅವುಗಳ ಗುಣಲಬ್ಧ 3000. ಅವನು 3 ಇಟ್ಕೊಂಡು ಇಂಟು ಮಾಡಿದ್ರೆ 3000 ಬರುತ್ತೆ. ಹಾಗಾದರೆ ಆ 3 ಪದಗಳು ಯಾವುವು? ಆ 3 ಪದಗಳನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ಸಾಮಾನ್ಯವಾಗಿ ಈ ಪ್ರಶ್ನೆಯಲ್ಲಿ ಮೊತ್ತ ಅಂತ ನೋಡಿದ ತಕ್ಷಣ ನಾವು SN ಸೂತ್ರವನ್ನು ನೆನಪು ಮಾಡ್ಕೊಂಡ್ರೆ ಈ ಕ್ವಶನ್ ಟ್ಯಾಕಲ್ ಆಗಲ್ಲ. ಈ ಪ್ರಶ್ನೆನೇ ಬೇರೆ. ಈ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು
ಮೂರು ಪದಗಳ ಮೊತ್ತ 45 ಗುಣಲಬ್ಧ 3000. ಹಾಗಾದ್ರೆ ಇದನ್ನ ಹೇಗೆ ಮಾಡಬೇಕು ನೋಡೋಣ. ಪ್ರಶ್ನೆಲ್ಲ ಕೇಳಿದಾಗ ಇದರಲ್ಲಿ 3 ಪದಗಳಿದ್ದಾವೆ, ಸಮಾಂತರ ಶ್ರೇಣಿಯ 3 ಪದಗಳಿದ್ದಾವೆ. 3 ಪದಗಳಿರೋದ್ರಿಂದ ಯಾವುದೇ ಪ್ರಶ್ನೆ ಆಗಿರಲಿ, ಸಮಾಂತರ ಶ್ರೇಣಿಯಲ್ಲಿ 3 ಪದಗಳಿವೆ ಅಂತ ಹೇಳಿ ಅವ್ರು ಏನಾದ್ರು ಕೇಳಿರಲಿ, ಹಾಗೆ ಕೇಳಿದಾಗ ನಾವು ಬರೆಯುವಂತಹ ಉತ್ತರದ ಮೊದಲನೆಯ ಹಂತ, ಮೊದಲನೇ ಸ್ಟೆಪ್ಪಲ್ಲಿ ಮೊದಲನೇ ಹೇಳಿಕೆ ಇದಾಗಿರಲೇಬೇಕು. ಸಮಾಂತರ ಶ್ರೇಣಿಯಲ್ಲಿರುವ ಆ 3 ಪದಗಳು ಕ್ರಮವಾಗಿ a - d, a + d ಆಗಿರಲಿ ಅಂತ ಗಮನಿಸಿ. ಸಾಮಾನ್ಯವಾಗಿ ಸಮಾಂತರ ಶ್ರೇಣಿ ಇದುವರೆಗೂ ಹೇಳಿದ ತಾಲಿಕೆಗಳಲ್ಲಿ ಮೊದಲೇ ಪದವನ್ನು ಎ ಅಂತ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಎ ಎರಡನೇ ಪದ ಆಗಿದೆ, ಮೊದಲೇ ಪದ ಅಲ್ಲ. ಹಾಗಾದ್ರೆ ಎ ಮೊದಲೇ ಪದ ಅಲ್ಲ, ಎರಡನೇ ಪದ ಅಂದ್ರೆ ಅದು ಹಿಂದ್ಗಡೆ ಒಂದಿರಬೇಕಲ್ಲ, ಅದು ಹಿಂದ್ಗಡೆ -d ಮಾಡಬೇಕು. ಹಾಗಾಗಿ ಅದರ ಹಿಂದಿನ ಪದ a - d. ಯಾವಾಗಲೂ 3 ಪದಗಳು ಅನ್ನುವಂಥ ಪ್ರಶ್ನೆಗಳಲ್ಲಿ ನಾವು ಅವುಗಳನ್ನು a - d, a + d ಅಂತ ಹೇಳಿ. ನಿಮ್ಗೊಂದು ಡೌಟ್ ಬರ್ಬೋದು, 3 ಪದಗಳಿಗೆ ಆಗಿತ್ತು ಅಂತಂದ್ರೆ ಈ ರೀತಿ ಪ್ರಶ್ನೆಗಳು ಈ ರೀತಿ a - d, a + d ತಗೊಳ್ತೀವಿ ಅಂತ ಹೇಳಿ. ಹಾಗಾದ್ರೆ ಸಪೋಸ್ 5 ಪದಗಳಿದ್ರೆ ಆವಾಗ 3 ಪದಗಳಿಗೆ ಎ ಅಂತ ತಗೊಳ್ಳೋ ಬದಲು ಅದನ್ನ ಹಿಂದೆ ಕಂಟಿನ್ಯೂ ಮಾಡ್ತೀವಿ, ಎ ತಗೊಳ್ತೀವಿ, ಹಿಂದ್ಗಡೆ a - 2d ತಗೊಳ್ತೀವಿ, ಅದ್ರ ಹಿಂದ್ಗಡೆ a - 4d ತಗೊಳ್ತೀವಿ, ಮುಂದೆ ಪ್ಲಸ್ ಮಾಡಿ ತಗೊಳ್ತೀವಿ a + 2d, a + 4d ಅಂತ ಹೇಳಿ. ಈಗ 3 ಪದಗಳ ಪ್ರಶ್ನೆ ಆಗಿರೋದ್ರಿಂದ ಇದನ್ನ ಹೇಗೆ ನೋಡೋಣ. ಮೊದಲ ಪದಗಳು ಯಾವತ್ತು ಬರ್ಕೊಂಡ್ವಿ, ಈಗ ಆ 3 ಪದಗಳ ಕಂಡೀಷನ್ಸ್ ನೋಡೋಣ. ಮೊದಲೇ ಕಂಡೀಷನ್ ಹೇಳ್ತಾರೆ, ಆ 3 ಪದಗಳ ಮೊತ್ತ 45. ಸೊ ಹೀಗಿದೆ, ಅವುಗಳ ಮೊತ್ತ 45. ಯಾವುಗಳ? ಈ 3 ಪದಗಳ ಮೊತ್ತ 45. ಹಾಗಾಗಿ ಇದನ್ನ ಹೀಗೆ ಬರಿಬೋದು, a - d ಮೊದಲೇ ಪದ ಪ್ಲಸ್ ಎ ಎರಡನೇ ಪದ ಪ್ಲಸ್ a + d, ನಡುವೆ ಪ್ಲಸ್ ಬರುತ್ತೆ. ಇದನ್ನ ಅರ್ಥ ಇದ್ರ ಮೊತ್ತ ಮಾಡಿದ್ದೀನಿ = 45. ಗಮನಿಸಿ, ಇಲ್ಲಿ 3 ಎಗಳಿದ್ದಾವೆ, 2 ಡಿಗಳಿದ್ದಾವೆ. ಆದರೆ 2 ಡಿಗಳಲ್ಲಿ ಒಂದು +d ಒಂದು -d ಇದೆ. a + a + a 1a 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 3a ಆಗುತ್ತೆ. 3 ಪದಗಳು ಅಲ್ಲಿ 3a ಆಗ್ತವೆ. ಪ್ಲಸ್ -d + d ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ನಮಗೆ ಸಿಗೋದು 3a = 45. ಡಿ ಕ್ಯಾನ್ಸಲ್ ಆಗಿದೆ, a + a + d - d ಕ್ಯಾನ್ಸಲ್ ಆಗಿದೆ, 1a + 1a + 1a 3a = 45. ಸಿಂಪ್ಲಿಫೈ ಮಾಡೋಣ, a = 45/3 ಆಗುತ್ತೆ. ಡಿವೈಡ್ ಮಾಡ್ತೀನಿ, ಎ ಬೆಲೆ 15 ಆಯಿತು. ಹಾಗಾದರೆ ಬಂದಂಥ 15 ಎಂಥ ಪದ? ನಡುವಿನ ಪದ, ಮೊದಲೇ ಪದ ಅಲ್ಲ. ಎ ಸಿಕ್ಕಿದೆ. ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡ್ಬೇಕು ನಾವೀಗ? ಆಬ್ವಿಯಸ್ಲಿ ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಫೈಂಡ್ ಔಟ್ ಮಾಡೋದಕ್ಕೆ ಅದೇ ಪ್ರಶ್ನೆಯಲ್ಲಿ ಕೊಟ್ಟಂಥ ಮತ್ತೊಂದು ಕಂಡೀಷನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಮತ್ತೊಂದು ಕಂಡೀಷನ್ ಏನಿದೆ, ಅವುಗಳ ಗುಣಲಬ್ಧ 3000. ಆ 3 ಪದಗಳನ್ನ ಇಂಟು ಮಾಡಿದ್ರೆ 3000 ಬರುತ್ತೆ ಅಂತ ಹೇಳ್ತಾನೆ. ಇಂಟು ಮಾಡೋಣ ನಾವೀಗ ಇಲ್ಲಿ, a - d ಇಂಟು a + d = 3000. ಓಕೆ, ಸೊ ಈಗ ಎ ಬೆಲೆ 15 ಅಂತೇಳಿ ನಮ್ಗೆ ಗೊತ್ತಾಯಿತು. ಡಿ ಬೆಲೆ ಫೈಂಡ್ ಔಟ್ ಮಾಡೋದಕ್ಕೆ ಎರಡನೇ ಕಂಡೀಷನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದೆ. ಎರಡನೇ ಕಂಡೀಷನ್ ಯಾವುದು? ಅವುಗಳ ಗುಣಲಬ್ಧ 3000. ಹಾಗಾಗಿ a - d a + d ಗುಣಾಕಾರ ಮಾಡಿದ್ರೆ 3000 ಬರುತ್ತೆ. ಎ ಬೆಲೆ ಆಲ್ರೆಡಿ 15 ಅಂತ ಗೊತ್ತಾಗಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 15 - d ಇಂಟು 15 ಇಂಟು 15 + d. ಇಲ್ಲಿ ಈ 15 ಇಂಡಿಪೆಂಡೆಂಟ್ ಆಗಿದೆ, ಇದು ಯಾವುದೇ ಡಿ ಜೊತೆ ಇಲ್ಲ. ಹಾಗಾಗಿ ಈ 15 ಆ ಕಡೆ ಕಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದು 3000/15 ಆಗುತ್ತೆ. ಸೊ 3000/15 ಆದಾಗ ಅದು ಕಟ್ತಾ ಹೋಗುತ್ತೆ. ನೋಡೋಣ ಇಲ್ಲಿ, ಹದಿನೈದು ಬೈ ಮಾಡಿದಾಗ 3000/15 ನಮಗೆ 200 ಸಿಗುತ್ತೆ. ಇರುವಂಥದ್ದು 15 - d ಇಂಟು 15 + d, a - b ಇಂಟು a + b ಸೂತ್ರವನ್ನು ಅಪ್ಲೈ ಮಾಡ್ತೀವಿ. ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಇದು a² - b² ಆಗಬೇಕು. ಅಂದರೆ 15² - d² = ನಾವು ಬಂದಿರುವಂಥ 200. ಇದರಲ್ಲಿ ಗೊತ್ತಿಲ್ಲದ್ದು ಡಿ 15² ಅಂದರೆ 225 - d² = 200. ಡಿ ಬೆಲೆ ಇನ್ನೂ ಬಂದಿಲ್ಲ. ಈಗ 225ನ ಆ ಕಡೆ ಕಳಿಸ್ಕೊಡ್ತೀನಿ. ಸೊ d² = 200 - 225ನ ವ್ಯತ್ಯಾಸ ಮಾಡಿದಾಗ d² = 25 ಬರುತ್ತೆ, d = 5 ಆಗುತ್ತೆ. ಇಲ್ಲಿ ರಾಂಗ್ ಆಗಿ ಬಂದಿದೆ. d² = 225 - 200 ಅಂದರೆ 25 ಆಗುತ್ತೆ. ಸೊ 25 ವರ್ಗಮೂಲ d ಬೆಲೆ 5. ಹಾಗಾದ್ರೆ a ಬೆಲೆ ಬಂತು 15, d ಬೆಲೆ 5. ಈ ಎರಡು ಬೆಲೆಗಳನ್ನ ಇಟ್ಕೊಂಡು ನಾವು a - d a + d ಅನ್ನು ಕಂಡುಹಿಡಿಬೋದು. ಹಾಗೆ ನೋಡಿ ಇಲ್ಲಿ, ಸೊ a - d ಅಂದರೆ 15 - 5 = 10. ಇದು ಮೊದಲನೇ ಪದ. a = 15. ಮೂರನೇ ಪದ a + d 15 + 5 20. ಹಾಗಾದರೆ 3 ಪದಗಳು ಬಂತು, 10
15 20. ಸೊ ಹಾಗಾಗಿ ಇಲ್ಲಿ 3 ಪದಗಳು ಯಾವುವು ಅಂತ ಕೇಳಿದ್ರೆ 10 15 20. ಕಂಡೀಷನ್ ಪ್ರಕಾರ ಓಕೆ ಆಯ್ತಾ ನೋಡೋಣ. ಮೊತ್ತ 20 45 ಅಂತ ಹೇಳಿದ್ರು, ಕೂಡಿಸ್ಕೊಳ್ಳೋಣ. 10 15 25, 25 ಪ್ಲಸ್ 20 45 ಆಗುತ್ತೆ. ಹಾಗಾಗಿ ಅವುಗಳ ಮೊತ್ತ 45 ಆಯ್ತು. ಗುಳ್ಳಬ್ದ ನೋಡೋಣ. 10 × 15 150, 150 × 2 12 30, 3000 ಆಗುತ್ತೆ. ಸೊ ಅವ್ರು ಕೊಟ್ಟಂಥ ಕಂಡೀಷನ್ ಅಲ್ಲಿ ಕರೆಕ್ಟ್ ಆಯಿತು. ಮತ್ತೊಂದು ಪ್ರಶ್ನೆ, ವಿಶೇಷವಾದ ಪ್ರಶ್ನೆಗಳು, ಔಟ್ ಆಫ್ ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಕೇಳುವಂಥ ಪ್ರಶ್ನೆಗಳು ಯಾವುವು ಅನ್ನೋವನ್ನು ನಾವು ಇಲ್ಲಿ ಟ್ಯಾಕಲ್ ಮಾಡ್ತಾ ಇದ್ದೀವಿ ಅಷ್ಟೇ. 3ರಿಂದ ಭಾಗಿಸಿದಾಗ ಒಂದು ಸಂಖ್ಯೆ 3ರಿಂದ ಭಾಗಾಕಾರ ಮಾಡಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಸಂಖ್ಯೆಯನ್ನು 3ರಿಂದ ಭಾಗಾಕಾರ ಮಾಡಿದ್ರೆ ಶೇಷ 0 ಬರಬೇಕು, ಇಲ್ಲ 1 ಬರಬೇಕು, ಇಲ್ಲ 2 ಬರಬೇಕು. ಇವಿಷ್ಟೇ, 0 ಅಥವಾ 1 ಅಥವಾ 2. ಶೇಷ 2 ಆಗುವ 3 ಅಂಕೆಗಳ ಸಂಖ್ಯೆಗಳ ಮೊತ್ತವೇನು? ಇಲ್ಲಿ ಬೇರೆ ಬೇರೆ ಕಂಡೀಷನ್ ಇದೆ. ಮೊದಲೇ ಕಂಡೀಷನ್ ಬಂದು ನಾವು ತೆಗೆದುಕೊಳ್ಳುವಂಥ ಸಂಖ್ಯೆ 3 ಅಂಕೆ ಸಂಖ್ಯೆ ಆಗಿರಬೇಕು. ಅಂದರೆ 100ರಿಂದ ಸ್ಟಾರ್ಟ್ ಆಗುತ್ತೆ, 999ಕ್ಕೆ ಮುಗಿಯುತ್ತೆ. ಆ ಅಷ್ಟು ಸಂಖ್ಯೆಗಳಲ್ಲಿ ಮೊದಲೇ ಕಂಡೀಷನ್ ಆಯಿತು. ಎರಡನೇ ಕಂಡೀಷನ್ನು ಅದು 3ರಿಂದ ಭಾಗಿಸಿದಾಗ ಒಂದು ಸಂಖ್ಯೆ ತಗೊಂಡು 3ರಿಂದ ಭಾಗಿಸಿದ್ರೆ ಶೇಷ 2 ಬರಬೇಕು. ಹಾಗಾದರೆ ಮೊದಲೇ ಸಂಖ್ಯೆ ತಗೊಳ್ಳೋಣ 100. ಈ 100ನ್ನು 3ರಿಂದ ಭಾಗಿಸಿದ್ರೆ ಶೇಷ 1 ಉಳಿಯುತ್ತೆ. 33 399 ಆಗಿ 1 ಉಳಿಯುತ್ತೆ. ಹಾಗಾಗಿ 100 ಬರಲ್ಲ. ನಂತರ ಪದ 101. 101ಅನ್ನು ನಾನು 3ರಿಂದ ಭಾಗಿಸಿದ್ರೆ ಅಲ್ಲಿ ಮತ್ತೆ ನಮಗೆ ಶೇಷ ನಾವು ಅಂದ್ಕೊಂಡಿದ್ದು ಬರಲ್ಲ. ಹಾಗಾದರೆ ಶೇಷ ಬರುತ್ತೆ ಅಲ್ಲಿ. ಸೊ 101ಅನ್ನು 3ರಿಂದ ಭಾಗಿಸಿದ್ರೆ 3 3 9, 1 ಉಳಿಯುತ್ತೆ, 11 ಆಯಿತು. ಸೊ ಈ 101ಅನ್ನು 3ರಿಂದ ಭಾಗಿಸಿದ್ರೆ 2 ಶೇಷ ಉಳಿಯುತ್ತೆ. ಹಾಗಾಗಿ 101ರಿಂದ ಅವು ಸ್ಟಾರ್ಟ್ ಆಗ್ತವೆ. 101, 104, 107, 110, ಕೊನೆಯ ಸಂಖ್ಯೆ ಬಂದು 198 ನಮಗೆ ಕೊನೆ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎ ಬೆಲೆ ಎಷ್ಟಾಯಿತು? 101, ಡಿ ಬೆಲೆ 3, AN ಕೊನೆಯ ಪದ 998. ಇದನ್ನ ಬಳಸ್ಕೊಂಡು SN ಸೂತ್ರವನ್ನು ಹಾಕ್ಕೊಳ್ಬೋದು. ವಿಶೇಷ ಅಂದರೆ ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಕೊನೆ ಪದ ಕೊಟ್ಟಾಗ ನಾವು ಸೂತ್ರವನ್ನು ಬೇರೆ ಬಳಸ್ಕೊಳ್ತೀವಿ. SN = n/2 × ಬ್ರಾಕೆಟ್ 2a ಪ್ಲಸ್ 2a ಬಳಸೋದಿಲ್ಲ, NA ಪ್ಲಸ್ L ಬಳಸ್ಕೊಳ್ತೀವಿ. ಆದರೆ n ಬೆಲೆ ಗೊತ್ತಿರಬೇಕಲ್ಲ. ಈ 998 ಈ ಶ್ರೇಣಿಯಲ್ಲಿ ಎಷ್ಟನೇ ಪದ ಅಂತ ಗೊತ್ತಾಗಬೇಕಲ್ಲ. ಅಷ್ಟು ಗೊತ್ತಾದರೆ n ಗೊತ್ತಾದಂಗೆ ಆಗುತ್ತೆ. ಅದನ್ನ ಹೇಗೆ ಅಂತ ನೋಡೋಣ. ಮತ್ತೆ ನಾವಿಲ್ಲಿ ಇದೇ ಸೂತ್ರ ಬಳಸ್ಕೊಳ್ತೀವಿ. AN = a ಪ್ಲಸ್ n - 1 × d. ಇಲ್ಲಿ ಏನು ಈ ಕಡೆ ಬರ್ಕೊಂಡಿದ್ದೀವಿ, ಯಾಕೆಂದರೆ ಕೊನೆಯ ಪದ 998 ಗೊತ್ತು. ಸೊ ಇದನ್ನ ಬಳಸ್ಕೊಂಡಾಗ a ಅಂದರೆ 101 ಪ್ಲಸ್ n - 1, n ಬೆಲೆ ಗೊತ್ತಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಡಿ ಬೆಲೆ 3 = 998. ಸಿಂಪ್ಲಿಫೈ ಮಾಡ್ತೀವಿ. n - 1 × 3 = 998 - 101 ಕಳಿತೀವಿ. ಕಳೆದಾಗ ನಮಗೆ ಅಲ್ಲಿ n - 1 × 3 = 897 ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ n ಬೆಲೆ 299, ಈ -1 ಈ ಕಡೆ ಬಂದು ಪ್ಲಸ್ ಆಗುತ್ತೆ. n = 300. ಸೊ ಹಾಗಾದರೆ 998 ಅನ್ನೋದು ಆ ಶ್ರೇಣಿಯಲ್ಲಿ 300ನೇ ಪದ ಆಗಿದೆ. ಸೊ ಇದನ್ನ ಇಟ್ಕೊಂಡು ನಾವು ಏನು ಮಾಡ್ಬೋದು ನೋಡೋಣ ಈಗ. ಸೊ SN = n/2 × ಬ್ರಾಕೆಟ್ a ಪ್ಲಸ್ L. L ಗೊತ್ತಿದೆ ನಮಗೆ ಕೊನೆಯ ಪದ, ಹಾಗಾಗಿ ಈ ಸೂತ್ರ ಬಳಸ್ತೀನಿ. ನೆನಪಿರಲಿ, SN = n/2 × 2a ಪ್ಲಸ್ ಆ ಸೂತ್ರ ಬಳಸ್ತಾ ಇಲ್ಲ ನಾನು, ಅದನ್ನು ಬಳಸ್ಕೋಬೋದು. ಭಾಳ ಈ ಸೂತ್ರವನ್ನು ಬಳಸ್ಕೊಂಡ್ರೆ ಭಾಳ ಸಿಂಪಲ್ ಆಗಿ 2-3 ಸ್ಟೆಪ್ಪಲ್ಲೇ ಆನ್ಸರ್ನ ಮಾಡಿಬಿಡ್ಬೋದು. ಹಾಗೆ S300, ಯಾಕಂದ್ರೆ 300ನೇ ಪದ ಇದೆ ಇಲ್ಲಿ. 300/2 × a ಅಂದರೆ 101 ಪ್ಲಸ್ 998. ಸೊ = 300/2 150 ಆಗುತ್ತೆ. 101 ಪ್ಲಸ್ 998 ಕೂಡಿಸಿದ್ರೆ 1099 ಆಗುತ್ತೆ. ಅವೆರಡನ್ನೂ ಗುಣಕಾರ ಮಾಡಿ 150 ಮತ್ತು 1099 ಗುಣಕಾರ ಮಾಡಿದ್ರೆ S300 = ನಮಗೆ ಸಿಗುವಂಥದ್ದು 1,64,850. ಏನಿದು? 3ರಿಂದ ಭಾಗವಾದಾಗ ಶೇಷ 2 ನೀಡುವ 3 ಅಂಕೆ ಸಂಖ್ಯೆಗಳ ಒಟ್ಟು ಅಂಕೆಗಳ ಮೊತ್ತ ಇಲ್ಲಿ 1,64,850 ಆಗುತ್ತೆ. ಸೊ ಹೀಗೆ ಸಮಾಂತರ ಶ್ರೇಣಿಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದಾಗ ಅವುಗಳನ್ನ ಟ್ಯಾಕಲ್ ಮಾಡಬೇಕಾದಾಗ ಒಂದು ಅಂಶ ತಮ್ಮ ಗಮನಕ್ಕಿರಲಿ. ಫಸ್ಟ್ ಅದರಲ್ಲಿರುವಂಥ ಪದಗಳನ್ನು ಗುರುತಿಸಿ. ಎ ಅಂದರೆ ಯಾವುದು, ಡಿ ಅಂದರೆ ಯಾವುದು, ಎನ್ ಅಂದರೆ ಯಾವುದು, ಯಾವುದನ್ನು ಕೇಳಿದ್ದಾರೆ, ಮೊತ್ತಕ್ಕೂ ಮತ್ತು ಪದಕ್ಕಿರುವಂಥ ವ್ಯತ್ಯಾಸ ಏನು. ದಯವಿಟ್ಟು ಎಕ್ಸಾಮಲ್ಲಿ ಬರೀಬೇಕಾದಾಗ ಈ ಎಳೆಯನ್ನು, ಸಣ್ಣ ಎಳೆ ಇದು, ಮೊತ್ತ ಮತ್ತು ಪದಗಳ ವ್ಯತ್ಯಾಸವನ್ನು ಇದನ್ನ ಸರಿಯಾಗಿ ಗುರುತಿಸಿದ್ರೆ ಆ ಪ್ರಶ್ನೆಯನ್ನು ಈಸಿಯಾಗಿ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಮೊದಲಿದ್ದ ಹಾಗೆ ಬಹಳಷ್ಟು ಸೂತ್ರಗಳು ಈಗ ಇಲ್ಲ. ಸಮಾಂತರ ಶ್ರೇಣಿಯಲ್ಲಿ ನಾನು ಸಾಮಾನ್ಯವಾಗಿ ಇದು ಒಂದೇ ಸೂತ್ರ ಮೊತ್ತ ಕಂಡುಹಿಡಿದಕ್ಕೆ SN. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ.
ಸಮಸಂಖ್ಯೆಗಳನ್ನು ಮೊತ್ತ ಮಾಡಬೇಕು ಅಂದಾಗ ಇದೇ ಸೂತ್ರ ಹಾಕೋ ಬದಲು n ಇಂಟು ಬ್ರಾಕೆಟ್ n+1 ಅನ್ನುವಂಥ ಸೂತ್ರ ಹಾಕ್ಕೊಂಡ್ರೆ ಸಾಕು ನಿಮಗೆ. ಸೊ n ಇಂಟು n+1 ಸೂತ್ರವನ್ನು ಹಾಕ್ಕೊಂಡಿದ್ದಾದರೆ ಫಾರ್ ಎಕ್ಸಾಂಪಲ್ ಮೊದಲ 15 ಸ್ವಾಭಾವಿಕ ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ n ಅಂದರೆ 15 ಆಯಿತು. 15ಕ್ಕೆ ಒಂದು ಕೂಡಿಸ್ಕೊಳ್ಳಿ 16 ಆಗುತ್ತೆ. 15 ಮತ್ತು 16ನ್ನ ಗುಣಾಕಾರ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಇದೆ 240. 15 ಇಂಟು 16 240. ಇದು ಮೊದಲ 15 ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹಾಗಾದರೆ ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಇರುವಂಥ ಸೂತ್ರ n ಇಂಟು ಬ್ರಾಕೆಟ್ n+1. ಆದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಗೊತ್ತಿರಬೇಕು ನಿಮಗೆ, ಮೊದಲಿಂದ ಪ್ರಾರಂಭ ಆಗಿರಬೇಕು, ನಡುವೆ ಯಾವುದೋ ಕೇಳಿದ ಪ್ರಶ್ನೆಗಳಲ್ಲ. ಅದೇ ರೀತಿ ಬೆಸ ಸಂಖ್ಯೆಗಳ ಮೊತ್ತವನ್ನು ಕೇಳಿದಾಗ ಸರಳವಾದ ಸೂತ್ರ ಬಳಸ್ತೀವಿ n² ಅಂತ. ಸೊ n² ಸೂತ್ರವನ್ನು ಬಳಸಿದಾಗ ಸಪೋಸ್ ಮೊದಲ 15 ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸಿಂಪಲ್ ಆಗಿ 1 ಮಾರ್ಕಲ್ಲಿ 15² ಅಂತ ಮಾಡಿ. 15 225, ಆನ್ಸರ್ 225. ಹಾಗಾಗಿ ಮೊತ್ತ ಕಂಡುಹಿಡಿಯೋದಕ್ಕೆ ಮತ್ತು ಎಡಿಷನಲ್ ಆಗಿ 2 ಸೂತ್ರಗಳನ್ನು ನಾವು ಮಾಡ್ಕೋಬಹುದು. ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು ಬ್ರಾಕೆಟ್ n+1, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n². ಹೀಗೆ ಇರುವಂತಹ ಸೂತ್ರಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಮಾಡೋದಕ್ಕೆ ಸಾಧ್ಯ. ಆದರೆ ಸಮಾಂತರ ಶ್ರೇಣಿಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ 6 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳನ್ನು ಈಸಿಯಾಗಿ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ನಾವು 1 ಮಾರ್ಕಲ್ಲಿ ಹಾಗೆ, 2 ಮಾರ್ಕ್ಸಲ್ಲಿ ಹಾಗೆ, 3 ಮಾರ್ಕ್ಸಲ್ಲಿ ಹಾಗೆ ಅಂಥೇಳಿ ಬೇರೆ ರೀತಿಯಲ್ಲಿ ನಾವು ಅವುಗಳು ನೋಡಿದ್ದೀವಿ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಹೆಚ್ಚು ಅಂಕಗಳನ್ನು ಈ ಚಾಪ್ಟ್ರಲ್ಲಿ ನಿಮಗೆ ಪಡ್ಕೊಳ್ಳೋಕೆ ಈಸಿ ಆಗುತ್ತೆ. ಯಾವುದಕ್ಕೂ ಹೆದರಿಕೆ ಬೇಡ. A, D, Nಗಳನ್ನು ಸರಿಯಾಗಿ ಫೈಂಡ್ ಔಟ್ ಮಾಡಿ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಈ ವರ್ಷದ ಪರೀಕ್ಷೆಯಲ್ಲಿ ಈ ಪಠ್ಯ ಒಂದೇ ಅಲ್ಲ ಯಾವುದಕ್ಕಾದರೂ ಸಹಿತ ಹೆಚ್ಚು ಅಂಕಗಳನ್ನು ಗಳಿಸಿ ಎಲ್ಲರಿಗೂ ಕೀರ್ತಿ ತರುವಂಥ ಕೆಲಸ ಮಾಡ್ತೀರಿ ಅನ್ನೋದೊಂದಿಗೆ ಈ ಕ್ಲಾಸನ್ನು ಕ್ಲೋಸ್ ಮಾಡೋಣ. ಧನ್ಯವಾದಗಳು.